ಇಟ್ಕೊಂಡ. ನಾಳೆ ಬೆಳಗ್ಗೆ ಶ್ರೀಗಳ ಆಗಮನ ಆಗ್ತಾ ಇದೆ. ಮಹಾನ್ ಪಂಡಿತರಿಗೆಲ್ಲ ಆಮಂತ್ರಣ ಪತ್ರಿಕೆ ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ. ಅವರ ಆಗಮನದಿಂದ ಅವರ ದರ್ಶನದಿಂದ ಮುಂಚು ಬಾಯ್ ಸಿಕ್ಕವರನ್ನೆಲ್ಲ ನನ್ನ ಎದುರಿಗೆ ಹೊಗಳಿ ನನ್ನ ಪಿತ್ತನೆತ್ತಿಗೇರಿಸಬೇಡ. ಮಹಾನುಭಾವರಂತೆ ಅಪರ ವಿಜ್ಞಾನಿಗಳಂತೆ ಮಧ್ವಮತ ಶಾಸ್ತ್ರದಲ್ಲಿ ನನ್ನಂತ ಪರಿಣಿತರು ಯಾರಿದ್ದಾರೆ ಇಲ್ಲಿ? ನಿನ್ನ ಪತಿಯ ಯೋಗ್ಯತೆ ಏನು, ಅವರ ಪಾಂಡಿತ್ಯ ಏನು ಎಲ್ಲವನ್ನ ಮರೆತು ನನ್ನ ಎದುರಿಗೆ ಪರಪುರುಷರನ್ನ ಬಾಯಿ ತುಂಬ ಹೊರತಿಯಲ್ಲ, ನಿನ್ನ ನಾಲ್ಕು ಸುಳಿಬೇಕೇನು? ಬಹುಶಃ ಅಲ್ಲ ಇಲ್ಲ ಬೆಲ್ಲ ಇಲ್ಲ, ನನಗೆ ಮಾತನಾಡಬೇಡ. ಏನೂ ಜ್ಞಾನವಿಲ್ಲದೆ ಕಾಳ ಕುಟ್ಟಿ ಕುಣಿದು ಕುಪ್ಪಳಿಸಿದ್ರೆ ಆಯ್ತೇನು? ವೇದಶಾಸ್ತ್ರ ಓದಬೇಕು, ಸರ್ವ ಮೂಲ ಗ್ರಂಥಗಳ ಅಧ್ಯಯನ ಮಾಡಬೇಕು, ಸುಧಾ ಪಾಂಡಿತ್ಯವನ್ನ ಪಡೆದಿರಬೇಕು. ಅದೆಲ್ಲ ದಾಸ ಮಾಡಿದ್ದ ಓದಿದಾನ? ಅವಾಗ ಯಾರೋ ಗೊತ್ತಿಲ್ಲ, ನನ್ನ ಜೊತೆ ಮಾತಾಡಬೇಡ. ಅವರೆಲ್ಲ ಭಗವದ್ಭಕ್ತರಲ್ವೇ? ಅವರೆಲ್ಲ ಭಕ್ತಿಯ ಹಾಗೆ ತೋರಿಸಿದವರಲ್ವೇ? ಭಕ್ತಿಯೇ ಮುಕ್ತಿಗೆ ಸಾಧನೆ, ಭಕ್ತಿ ಒಲವ ನಮ್ಮ ಶ್ರೀಹರಿ ಅಂತ ಅವರು. ಹಾಗಾಗಿ ಭಕ್ತಿಗೆ ಏನು ಅಸವೇ ಇಲ್ಲವೇ? ನೋಡು, ಒಂದು ಉದಾಹರಣೆ ಕೊಡ್ತೀನಿ. ಈ ಮೊಸರಿದೆಯಲ್ಲ, ಮೊಸರಿಗೆ ಸ್ವಲ್ಪ ನೀರು ಹಾಕಿ ಕಡುಗೋಲಿನಿಂದ ಚೆನ್ನಾಗಿ ಕಳೆದರೆ ಹುಲಸಾದ ಬೆಣ್ಣೆ ಬರ್ತದೆ. ಅದೇ ಕೇವಲ ನೀರಿಗೆ ಕಡುಗೋಲಿನಿಂದ ವರ್ಷಾನುಗಟ್ಟಲೆ ಕಳೆದ್ರು ಏನೂ ಬರೋದಿಲ್ಲ. ಅದೇ ತರದಲ್ಲಿ ಮಹತ್ವ ಜ್ಞಾನ ಎನ್ನುವಂತಹ ಮೊಸರಿನಲ್ಲಿ ಸುದೃಢವಾದ ಭಕ್ತಿ ಎಂಬ ನೀರನ್ನು ಹಾಕಿ ಸಾಧನೆ ಮಾಡಿದರೆ ಭಕ್ತಿ ಅಂತ ಫಲ ಆ ಭಗವಂತ ನಮ್ಮ ಕೊಟ್ಟಾನೆ. ಅರ್ಥ ಆಯ್ತಾ? ಏನೋ ನೋಡಿ ಸ್ವಾಮಿ, ತಾವು ಪಂಡಿತರು, ನಿಮ್ಮಷ್ಟು ಜ್ಞಾನ ನನಗೆ ಎಲ್ಲಿಂದ ಬರಬೇಕು? ನೋಡು, ಆದರೂ ಬೇರೆಯವರಿಗೆ ತಿರಸ್ಕಾರ ಭಾವನೆಯಿಂದ ನೋಡಬಾರದೆಂಬುದೇ ನನ್ನ ವಿನಂತಿ. ನೋಡು, ಈಗ ವಿತಂಡವಾದ ಬೇಡ, ಈಗ ಚರ್ಚಿಸಲು ಸಮಯವಿಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ. ಕೊನೆ ಸಾರಿ ನಾಳೆ ನಡೆಯುವಂತಹ ಸುಧಾಮಂಗಳ ಕಾರ್ಯಕ್ರಮಕ್ಕೆ ಗೆಜ್ಜೆ ತಂಬೂರಿ ತಾಳ ಹಿಡ್ಕೊಂಡು ಆ ಜನ ಬಂದ್ರೆ ನಮ್ಮ ಮಂಗಳ ಕಾರ್ಯಕ್ರಮಕ್ಕೆ ಅವಮರ್ಯಾದೆ. ಅದಕ್ಕೆ ಅವ್ರನ್ನ ಕರಿಬೇಡ, ಅವರ ಮಾತೆತ್ತಬೇಡ. ಆಚಾರ್ಯರಿಗೆ ಪ್ರಣಾಮಗಳು. ಏನಪ್ಪ ವಾಸಪ್ಪ, ಎಲ್ಲ ಊರುಗಳಿಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಟು ಬಂದಿಯಾ? ಹೌದು ಆಚಾರ್ಯರೇ, ತಮ್ಮ ಆಜ್ಞೆ ಪ್ರಕಾರ ಎಲ್ಲ ಊರುಗಳಿಗೆ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಬಂದಿದ್ದೇನೆ. ನಾನು ಯಾವ ಯಾವ ಪಂಡಿತರಿಗೆ ಆಮಂತ್ರಣ ಪತ್ರಿಕೆ ಕೊಡುವಂತ ಯಾದಿ ಮಾಡಿಕೊಟ್ಟಿದ್ದೆ, ಅವರಿಗೆ ಕೊಟ್ಟಿದ್ಯೋ ಅಥವಾ ದಾಸರು ಡೊಂಬರು ಅಂತ ಬೇರೆ ಜನರಿಗೆ ಯಾರಿಗೆ ಕೊಟ್ಟಿದ್ದ ತಾನೆ? ಇಲ್ಲ ಆಚಾರ್ಯರೇ, ನೀವು ಹೇಳಿದ್ದಕ್ಕೆ ಅಷ್ಟೇ ಪತ್ರಿಕೆಯನ್ನು ಕೊಟ್ಟಿದ್ದೇನೆ. ರಾಮರಾಮ, ಏನು ಅಂತ ಮಾತಾಡ್ತೀರಿ? ದಾಸರಿಗೆ ಈ ಪದಗಳನ್ನ ಬಳಸುತ್ತಾರೆ. ನನ್ನ ಬಾಯಿಯಿಂದ ಕೆಟ್ಟ ಪದ ಬರುವ ಹಾಗೆ ಕಲಿಸಬೇಡ, ಬಾಯಿ ಮುಚ್ಕೊಂಡು ಕೂತ್ಕೋಬಾರ್ದ? ಏನ್ ವಾಸಪ್ಪ, ಮತ್ತೇನ್ ಸಮಾಚಾರ? ಆಚಾರ್ಯರೇ, ನೀವು ಇನ್ನೂ ಒಂದು ಸಮಾಚಾರ ತಿಳಿಸಬೇಕಾಗಿದೆ. ಏನ್ ಸಮಾಚಾರ ಅದು? ಆ ಅಡಿಗೆ ಮಾಡಿದವರಿಗೆ ಹೇಳಿದಿರಲ್ಲ, ಅವರಿಗೆ ಪ್ರತಿಬಂಧಕ ಬಂದಿದೆ. ಆದ ಕಾರಣ ಅವರು ಅಡಿಗೆ ಮಾಡಲು ಬರುವುದಿಲ್ಲ. ಈ ವಿಷಯ ನಿಮಗೆ ತಿಳಿಸಲು ಹೇಳಿದ್ದಾರೆ. ಅಡಿಗೆ ಮಾಡುವವರು ಬರುವುದಿಲ್ಲ ಅಂತ ಹೇಳಿದ್ರ? ಹೌದು ಆಚಾರ್ಯರೇ, ತಾವು ಬೇರೆ ವ್ಯವಸ್ಥೆ ಮಾಡಿಕೊಡಲು ಹೇಳಿದ್ದಾರೆ. ಎಂತ ಕೆಲಸ ಆಗೋಯ್ತು, ಏನ್ ಮಾಡೋದೀಗ? ದೈವ ಇಚ್ಛೆ ಇದ್ದಂತೆ ಆಗಲಿ. ಬಸಪ್ಪ, ಆ ದೇವಸ್ಥಾನದ ಹತ್ರ ಹೋಗಿ ನಾಳೆ ನಡೆಯುವಂತ ಮಂಗಳ ಕಾರ್ಯಕ್ರಮದ ವ್ಯವಸ್ಥೆ ಅಂದ್ರೆ ವೇದಿಕೆ ಹೇಗೆ ನಡ್ತಿದೆ, ಚಪ್ಪರ ಹಾಕೋದು, ಹಾದಿಗೆ ಹಂದರ, ಬೀದಿಗೆ ತೋರಣ, ನಾಳೆ ಕಲ್ಲೂರು ಗ್ರಾಮ ನವ ವಧುವಿನಂತೆ ಕಂಗೊಳಿಸಬೇಕು. ಅದನ್ನು ಹೋಗಿ ನೋಡ್ಕೊಂಬ. ಆಯ್ತು ಆಚಾರ್ಯ, ನಾನೇನು ಮಾಡುತ್ತೇನೆ. ಆಯ್ತು, ಕೇಳಿದ್ದೇನೆ. ಕೇಳಿದ್ರಿ, ಕೇಳಿದೆ. ನಾಳೆ ಸಾವಿರಾರು ಜನರು ಬರ್ತಾರೆ, ಅವರಿಗೆಲ್ಲ ಅಡಿಗೆ
ದೈವ ಇಚ್ಛೆ ಅಂತ ಆಗಲಿ, ನೋಡೋಣ. ಆ ಭಗವಂತನೇ ದಾರಿ ತೋರಿಸ್ಬೇಕು. ಆ ದೇವ್ರು ಎಲ್ಲ ಒಳ್ಳೇದೇ ಮಾಡ್ತಾನೆ ನೋಡಿ. ಈಗ ಹೋಗಿ ಊಟ ಉಪಚಾರಗಳನ್ನು ಮುಗಿಸಿ, ಭೋಜನಾದಿಗಳನ್ನು ಮುಗಿಸಿ, ಮುಂದಿನ ಕಾರ್ಯಕ್ಕೆ ಅಣಿಯಾಗೋಣ ನಡಿ. ವೆಂಕಣ್ಣ, ವೆಂಕಣ್ಣ, ನೀನು ಸಿಕ್ಕಿದ್ದು ನನಗೆ ಬಹಳ ತುಂಬಾ ಸಂತೋಷ ಆಯ್ತು. ವೆಂಕಣ್ಣ, ಒಂದೆರಡು ದಿವಸ ಖಾಲಿ ಇದ್ದೇನಪ್ಪ, ಒಂದು ಕಡೆ ಹೋಗ್ಬೇಕಾಗಿದೆ, ನನ್ನ ಜೊತೆ ಬರ್ತೀಯೇನು? ಖಾಲಿನೇ ಇದ್ದೀನಿ ಗುರುಗಳೇ, ನನಗೇನಿಲ್ಲ ಅಂತ ಗುಡ್ಡ ಕಡೆ ಹಾಕೋಣ. ಎಲ್ಲಿ ಹೋಗ್ಬೇಕು ಹೇಳಿ, ಈ ಗುರು ಎಲ್ಲಿಯೋ ಅಲ್ಲಿ ಶಿಷ್ಯೋತ್ತಮ. ನೋಡಪ್ಪ ವೆಂಕಣ್ಣ, ನಾಳೆ ಕಲ್ಲೂರೊಳಗ ಸುಧಾಮಂಗಳ ಮಹೋತ್ಸವ ಇದೆ. ಪಂಡಿತ ಸುಬ್ಬಣ್ಣಾಚಾರ್ಯರು ಆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅಲ್ಲಿ ಮಹಾನ್ ವಿದ್ವಾಂಸರು ಬಂದಿರ್ತಾರಪ್ಪ. ಎಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರಾದಿ ಮಠದ ಸ್ವಾಮಿಗಳು ಬಂದಿರ್ತಾರ. ಅವರ ದರ್ಶನ ಭಾಗ್ಯ, ಅವರ ಅಮೃತೋಪದೇಶವನ್ನ ಕೇಳುವಂತ ಸೌಭಾಗ್ಯ ಸಿಗ್ತದಪ್ಪ. ಬರ್ತೀಯೇನು? ಅವಶ್ಯವಾಗಿ ಬರ್ತೀನಿ ಗುರುಗಳೇ. ಮತ್ತ ಇಂಥ ದೊಡ್ಡ ಸಮಾರಂಭ ಅಂದ್ಮೇಲೆ ಅಲ್ಲೆಲ್ಲ ಭಾರಿ ಪಂಚಪಕ್ವಾನ ಭೋಜನ ಇರ್ತದೆ ಇಲ್ರಿ? ನೀ ಏನ್ ಕಾಳಜಿ ಮಾಡಬೇಡಪ್ಪ ವೆಂಕಣ್ಣ. ಸುಧಾಮಂಗಳ ಮೇಲ ಭಾರಿ ಭಾರಿ ಪಂಚಪಕ್ವಾನ ಭೋಜನ ಇರ್ತದ. ವಿಶೇಷವಾಗಿ ಮಂಡಿಗೆ ಮಾಡಿರ್ತಾರ, ಶಾವಿಗೆ ಪೇಣೆ ಮಾಡಿರ್ತಾರ, ಜಿಲೇಬಿ ಮಾಡಿರ್ತಾರ. ನಾನಾ ವಿಧವಾಗಿರ್ತಕ್ಕಂಥ ಪಂಚಪಕ್ವಾನ ಭೋಜನಗಳಿರ್ತಾವ. ಅದನ್ನ ಏನು ಕಾಳಜಿ ಮಾಡಬೇಡ. ಎಲ್ಲದಕ್ಕಿಂತ ಮುಖ್ಯವಾಗಿ ಪಂಡಿತ ಸುಬ್ಬಣ್ಣಾಚಾರ್ಯ ಮುಖೇನ ಸುಧಾ ಅನುವಾದ ಕೇಳುವಂತ ಸೌಭಾಗ್ಯ ಅಮೃತಾವಕಾಶ ದೊರಕುತ್ತದೋ ವೆಂಕಣ್ಣ? ಓಹೋ, ಅವಶ್ಯ ಸವಿಯೋಣ ಅಂದ್ರೆ ಗುರುಗಳೇ, ಅವಶ್ಯ ಸವಿಯೋಣ ಗುರುಗಳೇ. ಈ ಸುಧಾ ಅನುಮಾನ ಅಂದ್ರಲ್ಲ, ಈ ಸುಧಾ ಅನುಮಾನ ಅಂದ್ರೆ ಅದೊಂದು ದೊಡ್ಡ ಪಕ್ವಾನ ಏನ್ರಿ? ನೋಡಿಲ್ಲ ನೋಡ್ರಿ ಅದು ಸುಧಾ ಅನುಮಾನ. ಮರಾಯ ಸುಧಾ ಅನುಮಾನ ಅಲ್ಲಪ್ಪ, ಮರಾಯ ಅದು ಸುಧಾ ಅನುವಾದ ದಿನವಸ್ತು ಅಲ್ಲ ಅದು. ಏನಪ್ಪ ನೀ ಮಳಕೇಡ ನೋಡಿದೇನು? ಮಳಕೇಡ ನಾ ಯಾಕೆ ನೋಡಿದ್ರಿ? ಅನೇಕ ಸಲ ನೋಡಿನಿ. ಅಲ್ಲಿ ಹುಳಿ ಬಹಳ ತಂಬಗ್ ಮಾಡ್ತಾರ ನೋಡ್ರಿ, ಹುಳಿ ಮಾಡ್ತಾರೆ. ಏನಪ್ಪ ವೆಂಕಣ್ಣ, ಬರೇ ಯಾವಾಗ ನೋಡಿದ್ರು ಊಟ ತಿಂಡಿದೆ ಧ್ಯಾನನೇ. ನಿನಗೆ ಬೇರೆ ಏನೇನೇನೇನು ಗೊತ್ತಿಲ್ಲ ನೋಡಿ. ಯಾಕೆ ಗೊತ್ತಿಲ್ಲ ಗುರುಗಳೇ? ನನಗೂ ಎಲ್ಲ ಗೊತ್ತದ. ಅದೇನು ಕೇಳ್ತಾರೆ ಕೇಳ, ಎಲ್ಲ ಹೇಳ್ತೀನಿ. ನೋಡಪ್ಪ ವೆಂಕಣ್ಣ, ಮಳಕೇಡು ದೊಡ್ಡ ಕ್ಷೇತ್ರ ಅಂದಿಲ್ಲ, ಅದು ಯಾಕೆ ಹೇಳಿ ನೋಡೋಣ. ಅಷ್ಟು ಗೊತ್ತಿಲ್ಲ ನನಗ. ಮಳಖೇಡದಾಗ ಟೀಕಾರಾಯರ ಮೂಲ ಬೃಂದಾವನ ಸನ್ನಿಧಾನವಿದೆ. ಟೀಕಾರಾಯರ ಮೂಲ ಬೃಂದಾವನ ಮಳಖೇಡದಾಗೆ ಅದಕ್ಕೆ ನನಗೆ ಖಾತ್ರಿ ಗೊತ್ತದ್ರಿ. ವೆಂಕಣ್ಣ, ಅದು ಮಳಖೇಡದಾಗೆ ಟೀಕಾರಾಯರ ಮೂಲ ಬೃಂದಾವನ ಅದಂತ ನಿನಗೆ ಹೆಂಗ್ ಖಾತ್ರಿ ಆಯ್ತಪ್ಪ? ಗುರುಗಳೇ, ನೀವೇ ಹಾಡಿಲ್ಲೇನ್ರಿ? ಯೋಗಿ ಅಕ್ಷೋಭ್ಯರ ಕರ ಕಮಲ ಸಂಜಾತ ಭಾಗವತರ ಪ್ರಿಯವೇ, ಯೋಗಿಗಳ ರಸನೆ ಮೊಳಖೇಡ ನಿವಾಸ, ಯೋಗಿಗಳ ರಸನೆ ಮೊಳಖೇಡ ನಿವಾಸ, ಕಾಗಿಣಿ ತಟವಾಸ ವಿಜಯ ವಿಠಲದಾಸ, ಟೀಕಾಚಾರ್ಯರ ಪಾದ ಸೋಕಿದ ಕಣೆ ಗೋಳಿ ತಾಕಿದ ಮನುಜರಿಗೆ. ಭೇಷ್ ವೆಂಕಣ್ಣ, ಒಂದೊಂದ್ಸರಿ ಇಷ್ಟು ಶಾಣೆ ಆಗ್ಬಿಡ್ತದ, ನಿನ್ನ ಮಹಿಮಾನೇ ಹಂತಂಗಿಲ್ಲ. ಎಲ್ಲ ನಿಮ್ಮ ಅನುಗ್ರಹಗಳೇ. ನೋಡಪ್ಪ ವೆಂಕಣ್ಣ ಅಂದಂಗ ಟೀಕಾರಾಯರ ಸಾಮಾನ್ಯರಲ್ಲ. ಅವರು ಶ್ರೀಮನ್ ನ್ಯಾಯ ಸುಧಾ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಗ್ರಂಥ. ಅದಕ್ಕೆ ಸತ್ಯಪ್ರಿಯ ತೀರ್ಥರು ಟೀಕಾರಾಯರ ಸ್ತೋತ್ರವನ್ನು ಮಾಡಿದ್ದಾರೆ. ಏನಾಗಾಯಿ ಸಮಸ್ತ ಶಾಸ್ತ್ರ ವ್ರತನೋ ರತ್ನಾಕರೋ ಲೀಲಯ, ಏನಾ ಖಂಡಿತವಾಗಿ ವಚಸ್ಸಾಯಕೈ, ಏನಾಸ್ಥಾಪಿ ಚ ಮಧ್ವ ಶಾಸ್ತ್ರ ವಿಜಯ ಸ್ತಂಭೋದರ ಮಂಡಲೆ, ತಂ ಸೇವೆ ಜಯತೀರ್ಥ ವೀರಮನಿಶಂ ಮಧ್ವಾಕ್ಯ ರಾಜಾಧಿಪಂ. ತಿಳಿತಾ? ಸುಧಾ ಅಂದ್ರೆ ಖಾದ್ಯ ವಸ್ತು ಅಲ್ಲ ನೋಡು. ಗುರುಗಳೇ, ನೀವು ಈಗ ಸಂಸ್ಕೃತದಾಗ ಹೇಳಿದ್ರೆ ನಮ್ಗಂತ ಏನ್ ಅರ್ಥ ಆಗುತ್ತೆ? ಅದೇನೋ ಅಂತಾರ ನೋಡಿ, ನೀರ್ ಇಳೋದು ಗಂಟಲೊಳಗ ಅದು ಉಂಡಿ ತಂದು ತುರುಕಿ ಬಿಟ್ಟ ಹಂಗಾಯ್ತು. ವೆಂಕಣ್ಣ, ಈ ನಮ್ಮ ಪುರಂದರದಾಸರು, ಕನಕದಾಸರು ಈ ಶಾಸ್ತ್ರ ಸಾಹಿತ್ಯವನ್ನ ಕಲಾ ಸಾಹಿತ್ಯಕ್ಕೆ ಅಳವಡಿಸಿ ಎಲ್ಲ ಮನೆ ಮನೆ ಮುಟ್ಟುವಂತೆ ಮಾಡುವಲ್ಲಿ ಯಶಸ್ವಿಯಾಗಿರೋ ವೆಂಕಣ್ಣ. ತಿಳಿತಾ? ಹೌದು, ಖರೆ ಆಚಾರ್ಯ.
ಗುರುಗಳೇ ಅದು 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 ಮೊನ್ನೆ ನಮ್ಮ ವೆಂಕಪ್ಪನ ಗುಡಿ ವರ್ಧಂತ ಉತ್ಸವದಾಗನು ಒಬ್ರು ಆಚಾರ್ಯರು ಹಿಂಗೆ ಭಾಳ ಚಂದ ತಿಳಿಸಿ ಹೇಳಿದ್ರು ನೋಡ್ರಿ. ಭಾಳ ಚಂದ ಅಲ್ಲಿ ಅಡಿಗೆನೂ ಭಾಳ ಚಂದ ಮಾಡಿದ್ರು ನೋಡ್ರಿ. ಅದೇ ಸಂಡಿ ಕುಂಬಳಕಾಯಿ ಯಾಕೆ ಹುಳಿ ಮಾಡಿದ್ರಿ ಉಂಡ್ರೆ 3 ದಿನದ ತರ ಕೈ ವಾಸನೆ ಹೋಗಿದ್ದಿಲ್ಲ ನೋಡ್ರಿ. ಒಂದೊಂದು ಸಂಡಿ ಕುಂಬಳಕಾಯ್ದಾಗ ಎರಡೇ ಹೋಳು ಮಾಡಿ ಹಾಕಿಬಿಟ್ಟ. ಅಲ್ಲ ಗುರುಗಳೇ, ಅಂತ ದೊಡ್ಡ ದೊಡ್ಡ ಹೋಳುಗಳು ಆ ಚಿಕ್ಕ ಚಿಕ್ಕ ಮಕ್ಕಳು ಅವು ಉಣ್ಬೇಕು ಹ್ಯಾಂಗ ಅವು ಜೀರ್ಣ ಹ್ಯಾಂಗ ಮಾಡ್ಕೋಬೇಕು ಗುರುಗಳೇ? ನೋಡಪ್ಪ ವೆಂಕಣ್ಣ, ಈ ಸಂಡಿಗೆ ಕುಂಬಳಕಾಯಿ ಹುಳಿ ಅಂತೆಲ್ಲ, ಈ ಸಂಡಿಗೆ ಕುಂಬಳಕಾಯಿ ಹುಳಿ ಒಳಗೆ ಒಂದು ದೊಡ್ಡ ಸಂದೇಶ ಅಡಿಗೆ ಸಂದೇಶ ಕೇಳ್ತಾನಂತ ಏನಾರ ಒಂದು ಹೇಳ್ತೀರಿ. ಹುಳಿಯಾಗ ಏನಾರ ಹೋಳ ತರಕಾರಿ ಹಾಕಿರ್ತಾರೆ. ಸಂದೇಶ ಏನಿರ್ತದೆ ಇದ್ರೊಳಗ? ನನಗೆ ಅಟ್ಟು ದಟ್ಟ ತಿಳಿದ್ರಿ ಏನು? ನೋಡಪ್ಪ ವೆಂಕಣ್ಣ, ಚಿಕ್ಕ ಚಿಕ್ಕ ಮಕ್ಕಳ ಜೀರ್ಣಕೋಶ ಚಿಕ್ಕದಿರ್ತದೋ ಇಲ್ಲೋ? ಹೌದು, ಚಿಕ್ಕದಿರ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಹೋಳುಗಳನ್ನು ತೆಗೆದಿಟ್ಟು ಬರೀ ಹುಳಿ ಊಟ ಮಾಡ್ಬೇಕಪ್ಪ. ಇದು ಯಾರು ಹೇಳೋ ಮಾತ್ರಿ? ಆದ್ರದೇನ್ ಸಂದೇಶ ಅಂದ್ರ ಸಂದೇಶ, ಆ ಹುಳಿಯಾಗಿನ ಸಂದೇಶ ಏನ್ ಹೇಳ ನಮಗ? ನೋಡಪ್ಪ ವೆಂಕಣ್ಣ, ಆ ಹೋಳುಗಳನ್ನ ಚೆನ್ನಾಗಿ ಬೇಯಿಸಿರ್ತಾರೋ ಇಲ್ಲೋ? ಬೇಯಿಸಿರ್ತಾರೆ. ಹಂಗೆ ಹಚ್ಚಿದೆ ತಂದು ಹಾಕ್ತಾರೆ. ಬೇಯಿಸಿರ್ತಾರ ಅಂದ್ಮೇಲೆ ಆ ಹೋಳುಗಳ ಸತ್ವ ಹುಳಿಯೊಳಗೆ ಬಂದಿರ್ತದೋ ಇಲ್ಲೋ? ಬಂದಿರ್ತದ್ರಿ. ಆ ಹೋಳು ಎಲ್ಲ ಸತ್ವ ಹುಳಿಯಾಗ ಬಂದ್ಮೇಲೆ ಹೋಳ್ನ್ಯಾಗ ಏನ್ ಉಳಿತದ್ರಿ? ಸತ್ವ. ಆ ಹೋಳುಗಳ ಸತ್ವ ಆ ಹುಳಿಯೊಳಗೆ ಬಂದಿರ್ತದ ಅಂದ್ಮೇಲೆ ಆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆ ಹುಳಿಯನ್ನು ಸ್ವಾದಿಸಿದಂತೆ ಆಯ್ತೋ ಇಲ್ಲೋ? ಖರೆ ಮಾತ್ರಿ. ಆದ್ರೂ ಏನಿದು ಹೋಳ ಹುಳಿ ಸಂದೇಶ ಹೋಳ ಅದ್ ಏನ್ ಚಂದ ನಮ್ಗೆ ಚಂದ ಬಿಡಿಸಿ ಬಿಡಿಸಿ ಹೇಳಪ್ಪ. ನಮ್ಗೆ ಏನ್ ತಿಳಿಯಂತಾಗ್ಯದ ನೋಡಪ್ಪ ವೆಂಕಣ್ಣ, ಈ ಶಾಸ್ತ್ರಗಳಂದ್ರ ಈ ಹೋಳುಗಳಿದ್ದಂಗೆ. ಓಹೋ, ಶಾಸ್ತ್ರ ಅಂದ್ರೆ ದೊಡ್ಡ ಹೋಳ ಇದ್ದಂಗ. ನಮ್ಮ ಹರಿದಾಸರು ಏನ್ ಮಾಡಿದ್ದಾರೆ ಅಂದ್ರೆ ಅವಕ್ಕೆಲ್ಲ ಚೆನ್ನಾಗಿ ಮಂಥನ ಮಾಡಿ 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 ನಮ್ಮಂತ ಶಾಸ್ತ್ರಗಳನ್ನ ಜೀರ್ಣಿಸಿಕೊಳ್ಳಿಕ್ಕೆ ಆಗದೆ ಇರತಕ್ಕಂಥವರಿಗೆ ನಮ್ಮ ಹರಿದಾಸ ಎಲ್ಲ ಸಂಕೀರ್ತನೆ ಮೂಲಕವಾಗಿ ನಮಗೆಲ್ಲ ಉಣಬಡಿಸಿದ್ದಾರಪ್ಪ. ನಮಗೆ ಅರ್ಥ ಮಾಡಿಸಿದ್ದಾರೆ. ಎಲ್ಲ ಶಾಸ್ತ್ರ ಸಾಹಿತ್ಯವನ್ನ ದಾಸ ಸಾಹಿತ್ಯದ ಮೂಲಕವಾಗಿ, ಕನ್ನಡದ ಸಾಮಾನ್ಯ ಪದಗಳ ಮೂಲಕವಾಗಿ ನಮ್ಮೆಲ್ಲರಿಗೂ ಉಣಬಡಿಸಿದ್ದಾರಪ್ಪ. ಆ ದಾಸರ ದೊಡ್ಡ ಕೆಲಸವನ್ನು ಮಾಡ್ಯಾರ ವೆಂಕಣ್ಣ. ಎಲ್ಲವೂ ಸಕಲ ಶಾಸ್ತ್ರಗಳು ದೇವರ ನಾಮ ಅಂತ ಹೇಳಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಎಂತ ಸಂದೇಶ ಅಡಿಗಾದ ನೋಡ್ರಿ ಈ ಹುಳಿ ಒಳಗ. ಬರೇ ಒಂದು ಹುಳಿ ಒಳಗೆ ಇಂಥ ಸಂದೇಶ ಅಡಿಗಾದ ಅಂತ ಕಣ್ ತೆಗ್ತೀರಿ. ಚೆನ್ನಾಗಿ ತಿಳಿಸ್ತೀರಿ. ನಮಗೆ ಅನಂತ ಕೋಟಿ ಪ್ರಣಾಮಗಳು. ಅದಕ್ಕೆ ಹೇಳ್ತಾರೆ ವೆಂಕಣ್ಣ, ಏ ಜಿಹ್ವೆ ರಸಸಾರಜ್ಞೆ ಸರ್ವದಾ ಮಧುರ ಪ್ರಿಯೆ ನಾರಾಯಣಾಖ್ಯ ಪೀಯೂಷಂ ಪಿವ ಜಿಹ್ವೆ ನಿರಂತರಂ. ತಿಳಿತೇನು? ಏ ನಾಲಿಗೆ, ಸವಿಯಾದ ಪದಾರ್ಥವನ್ನೇ ಸವಿಯುವ ನೀನು ನಾರಾಯಣನೆಂಬ ನಾಮಾಮೃತವನ್ನ ಸದಾ ಪಾನ ಮಾಡುವಂತ ತಿಳಿಸಿಕೊಟ್ಟಿದ್ದಾರಪ್ಪ. ಓಹೋ, ಅದಕ್ಕೆ ಹಾಡ್ತಾರ ನೋಡಿ. ಅದು ನಾಮ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ. ಕಲಿಯುಗದಳು ಹರಿನಾಮವನೆನೆದರೆ ಕುಲಕೋಟಿಗಳು ಧರಿಸುವವು ರಂಗ ಅಂತಾರಪ್ಪ. ಕಲಿಯುಗದಿ ಕೇಶವನೆಂದರೆ ಕೈಗೂಡುವುದು ರಂಗವಿಠಲ ಅಂತ ಹೇಳ್ತಾರ. ಅದೇ ಗುರುಗಳೇ, ಈ ದಾಸರು ನಮ್ಗ ಪದಗಳನ್ನ ರಚನೆ ಮಾಡಿ ತಿಳಿಸಿ ಕೊಡದೆ ಹೋಗಿದ್ರೆ ನಾವು ಯಾವ ಹಿಡಿದು ತಪ್ಪದಾಗಿರ್ತಿದ್ದೋ ಏನೋ, ನಮ್ಮ ಉದ್ಧಾರವೇ ಇರ್ತಿದ್ದಿಲ್ಲ. ಗುರುಗಳೇ, ಇವತ್ತು ನಾನು ಕಣ್ ತೆರೆಸಿದ್ರು ನೋಡಿ. ನಮಗೆ ಭಾಳ ಚಂದ ಇದು ಮಾಡಿದ್ರೆ ನಡಿ ಹೋಗೋಮಂತ. ನಾನು ಮನೆಗೆ ಹೋಗ್ತೀನಿ. ಗಂಟು ಮುಟ್ಟಿ ಕಟ್ಕೊಂಡು ಬರ್ತೀನಿ. ಹೋಗೋಮಂತ. ಒಂದಿಟ್ಟು ಅವರೇ ಕಟ್ಕೊಂಡು ಬರ್ತೀನಿ. ಹೆಸರುಂಡಿ ತರ್ತೀನಿ. ಹೆಸರುಂಡಿ ಆಗ ಬೇಕಲ್ರಿ ತಿನ್ಲಿಕ್ಕೆ. ನೀವೇ ವಿಠಲ್ ಅನ್ಕೋದು ತಂಬೂರಿ ತಾಳೆ ಮುಂದೆ ಹೋಗ್ಬಿಡ್ತೀರಿ. ಹಟ್ಟಿ ಗಟ್ಟಿ ಏನ್ರಿ? ಅಲ್ಲ ಗುರುಗಳೇ, ಅದೇನೋ ಅಂತಾರಲ್ಲ, ಮೊದಲ ಫೋಟೋ ಬಾ ಆಮೇಲೆ ವಿಠೋಬಾ ಅಂತ. ಇರ್ಲಿ ಗುರುಗಳೇ, ಇವತ್ತು ನನ್ನ ಕಣ್ ತೆರೆಸಿದ್ರು ನೋಡೋದು. ಭಾಳ ಚಂದ ಹೇಳಿದ್ರಿ. ನನಗೆ ಏನಂತ ಕೇಳ, ಬರೇ ನೀರ್ ಹೊರ ತಿಳಿಸ್ಬಿಟ್ಟಾರಿ ನನಗ. ಅದೇನೋ ಅಂತಾರಲ್ಲ, ಹಟ್ರಿಗೆ ಹುಡುಗರಿಗೆ ಕರ್ಸ್ಯಾರ ಯಾರು, ತಥಾಪಿ ಹೊರಿಸ್ಯಾರ ನೀರಂತ. ಆ ಗುರುಗಳೇ ಮನಸ್ಸು ಮಾಡಿದ್ರ ನಾನು ಸುಧಾ ಅನುವಾದ ಮಾಡ್ತೀನಿ. ಎಲ್ಲದಕ್ಕೂ ನಿಮ್ಮ ದಯ ಇರಬೇಕು. ನಿಮ್ಮ ದಯ ಇದ್ರೆ ಆಗ್ತದೆ. ನಡಿ ವೆಂಕಣ್ಣ,
ಏನು ಸುಧಾ ಅನುವಾದ ಮಾಡಿದಂತೆ ಕಲ್ಲೂರೊಳಗ ಕೈಲಾಸ ಸೇವೆ ಮಾಡಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಹೇಳಿ ಭಾವಿಸೋಣ ಅಂತ ನಡಿ ಹೋಗೋಣ. ನಡಿ ಗುರುಗಳೇ. ನಡಿಜಾಣ ನಡಿಜಾಣ ಕಲ್ಲೂರಿಗೆ ನಾನು ನೀನು ಕೂಡಿ ನಾನು ನೀನು ಜೋಡಿಯ ನಾನು ನೀನು ಜೋಡಿ ಸುಬ್ಣಾಚಾರು ಪಂಡಿತರಂತ ಸುಧಾ ಮಂಗಳ ಮಾಡ್ತಾರಂತ ನಾನಾ ಪಕ್ವಾನ್ ಇರ್ತಾವಂತ ಮಣ್ಣಿಗೆ ಬೇಳೆ ಸವಿಯೋಡಂತ ನಡಿಜಾಣ ಕಲ್ಲೂರಿಗೆ ನಾನು ನೀನು ಕೂಡಿ ನಾನು ನೀನು ಜೋಡಿಯ ನಾನು ನೀನು ಜೋಡಿ. ಹರೇ ವಿಠ್ಠಲ ವಿಠ್ಠಲ ವಿಠ್ಠಲ. ಲಕ್ಷ್ಮೀ ಗುಡಿಯಿಂದ ಹನುಮಂತನ ಗುಡಿವರೆಗೂ ಒಂದು ಶೋಭಾಯಾತ್ರೆ ಆಗ್ತದೆ. ಆ ಶೋಭಾಯಾತ್ರೆ ಆದ್ಮೇಲೆ ಮುದ್ರಾಧಾರಣೆ. ಮುದ್ರಾಧಾರಣೆ ಅಂದ್ರ ಒಂದು ತೀರ್ಥಕ ಪ್ರಸಾದ ಮುದ್ರಾಧಾರಣೆ ಮತ್ತಂದ್ರ ಇದು ಮಂತ್ರಾಕ್ಷತಿ ನಾ ಮುಂದ ನಮ್ಮಲ್ಲಿ ಜನರು ಏನಿಲ್ಲ ನೋಡಿ ಇಲ್ಲ ಆಮೇಲೆ ಲಕ್ಷ್ಮಪ್ಪ ಈಗ ಮುದ್ರೆ ಹಾಕಿಸ್ಕೊಂಡಿರ್ತಾರ ನೋಡ್ರಿ ಮತ್ತೆ ಮುದ್ರೆ ಹಾಕಿಸ್ಕೊಂಡ್ರಿ ಎಷ್ಟು ಮಂದಿಗಂತ ಹಾಕ್ಬೇಕು ಅವರು ಒಂದ್ಸಲ ಹಾಕೊಂಡು ದೃಷ್ಟಿನೇ ಇರೋದಿಲ್ಲ. ಹಾಗೆ ಮಾಡ್ತಾರೆ ಅದಕ್ಕ ಎಲ್ಲ ಸಾಲಾಗಿ ಬಂದು ಎಲ್ಲ ನಾಳೆ ಬಂದು ಹೋಗ್ಬಿಡ್ತಾರೆ. ಹೌದೌದು ಇದೇ ನೋಡಿ ಭಕ್ತಿ ಮಾಡ್ಕೋಬೋದು. ನಾಳೆ ಬೇಕಲ್ಲ ಭಕ್ತಿಗೆ. ನಾಳೆ ಸುಧಾ ಮಂಗಳದಲ್ಲಿ ಎಷ್ಟು ಭಕ್ತಿ ಆಗ್ತಾರೆ. ಇಂಥ ದೊಡ್ಡ ದೊಡ್ಡ ಉತ್ಸವ ಮಾಡಿರೋದ್ರಿಂದೆಲ್ಲ ನಮ್ಮ ಕೈಲಾಗ ಸಹಾಯ ಮಾಡ್ಬೇಕಲ್ರಿ. ನಮ್ಮ ಹುಡುಗಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಹೇಳಿದ್ರಿ ಕಾಯಿ ಪಲ್ಯ ಹೆಚ್ಚೋದು ಉಂಡಿ ಕಟ್ಟೋದು ಕುಟ್ಟೋದು ಬೀಸೋದು ಚಟ್ನಿ ಕುಡಿಬೇಕು ನೀವೇನ್ ಕಾಳಜಿ ಮಾಡ್ಬೇಡ್ರಿ ನಾವೆಲ್ಲ ಬಂದ್ ಮಾಡ್ತೀವಿ ನೋಡಿ. ಹಾಗಾಗಿ ಮಾತು ಕೇಳಿ ನನಗೆ ಎಷ್ಟು ಸಂತೋಷ ಆಯ್ತು ಅಂತೀನಿ. ನಮ್ಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಎಷ್ಟು ಶ್ರಮ ಪಡಬೇಕು. ಹಿಂಗ್ಯಾಕ್ ಮಾತಾಡ್ತೀರಿ? ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡ್ರಿ. ನಮ್ದು ಕಲ್ಲೂರು ಗ್ರಾಮ ಪುಣ್ಯ ಪ್ರಸಾದಂತ ಸಮಾರಂಭ ಅದ. ಈ ಸಮಾರಂಭದೊಳಗ ನಾವು ದೇವ್ರ ನಾಮವನ್ನ ಹಾಡ್ಕೊಂಡ ಕೆಲಸ ಮಾಡ್ರೆ ಏನು ತೊಂದರೆ ಆಗಲ್ಲ ನೋಡ್ರಿ. ಹೌದು ನೋಡ್ರಿ ಕಾಯರಮ್ಮ, ದಾಸರು ಮಾಡಿದಂತ ಪದಗಳು ನಿತ್ಯ ನೂತನವಾದವು. ಅವು ಎಷ್ಟು ಸಲ ಹಾಡಿದ್ರು ತೃಪ್ತಿನೇ ಆಗೋದು ನೋಡ್ರಿ. ಹೌದ್ರಿ. ಆದ್ರ ಅವುಗಳನ್ನ ಸರಿಯಾಗಿ ತಿಳ್ಕೊಂಡು ಹಾಡ್ಬೇಕು. ಹೌದ್ರಿ. ತಪ್ಪಾಗಿ ಅಪತಪ್ಪದಾಗಿ ಎಲ್ಲೂ ಹಾಡ್ಬಾರ್ದು ಹಾಡ್ಬಾರ್ದು ನೋಡ್ರಿ. ಹೌದು ಹೌದು ನೋಡ್ರಿ. ನಮ್ಮ ಪಕ್ಕದ ಮನೆ ಪತ್ರ ಮಾಡಿ ಅದು ಏನ್ ಮಾಡ್ತಾವ ಎಲ್ಲ ತಪ್ಪು ಹಾಡ್ತಾವ. ಅದು ಯಾವ್ದು ಹಾಡ್ತಾವ ಭಯ ಮಾಡೋ ನಿನ್ನ ದಾಸಳು ನಮ್ಮ ಗರ್ಭ
ದಾಸನು ನಾನೆಂತ ಅಂತ ಬರ್ದಾರರು ಅದು ನೀವು ತೀರ್ಸಿ ದಾಸಳು ಅಂತ ಅನ್ಬಾರ್ದವ ಅಂದ್ರೆ ಐ ನಾವ್ ಹೆಂಗಸರಲ್ಲೇನು ನಾವು ದಾಸಳಂತೆ ಅಂತ ಏನ್ ಹೇಳಿ ಬರ್ಬಾರ್ದು ಸುಮ್ಕೊಂಡು ನನಗೆ ಹೌದ್ರಿ ಹಾ ಆದ್ರೆ ಅಪರೋಕ್ಷ ಜ್ಞಾನಿಗಳು ರಚಿಸಿದಂತಹ ಪದಗಳಲ್ಲಿ ಒಂದೊಂದು ಅಕ್ಷರಗಳು ಆ ವರ್ಣಾಭಿಮಾನಿ ದೇವತೆಗಳ ಸಾನ್ನಿಧ್ಯ ಇರ್ತದೆ. ಹೌದು. ತಪ್ಪಾಗಿ ಅಪತಪ್ಪಾಗಿ ಎಲ್ಲೋ ಹಾಡ್ಬಾರ್ದು ನೋಡ್ರಿ. ಎಲ್ಲ ತಪ್ಪೆ ಹಾಡ್ತಾರ್ರಿ. ನಮ್ಮ ಪಕ್ಕದ ಮನೆ ಸಾವಿತ್ರಮ್ಮ ಪದ್ದಮ್ಮ ಇಬ್ರು ಕೂಡಿದ್ರೆ ಎಲ್ಲ ತಪ್ಪೇ ಹಾಡ್ಬಾರ್ದು. ಏನ್ ಮಾಡ್ತಾರೆ ಗೊತ್ತೇನು? ಏನು ಜ್ಯೋತಿರ್ಲಿಂಗನ ಧ್ಯಾನವ ಮಾಡೋದು ದೋಷಗಳೇ ಅಲ್ಲ ಅನ್ನೋದಿನ ಹಂಗಾಗ್ತದ್ರಿ. ಜ್ಯೋತಿರ್ಲಿಂಗನ ಧ್ಯಾನವ ಮಾಡೋದು ದೋಷಗಳೇ ಇಲ್ಲ ಅನ್ನೋದಿನ ಅಂತ ಹಾಡ್ಬೇಕು. ಹಿಂಗ ಹಾಡ್ತಾರೆ ಹೇಳ್ತಾರೆ ಹೌದೌದ್ರಿ. ಅದ ಅಂಜಿಕಿನ ಅಂತ ಕೈಯ ಹಾಡಿನಾಗ ರೋಮ ರೋಮಕ್ಕೆ ಕೊಟ್ಟು ಲಿಂಗವು ಧರಿಸಿ ಅಂತ ಹಾಡ್ಬೇಕು. ಹೌದು. ರೋಮ ರೋಮಕ್ಕೆ ಕೊಟ್ಟು ಲಿಂಗವು ಧರಿಸಿ ಅಂತ ಹಾಡ್ತಾರೆ. ನೋಡ್ರಿ ತಪ್ಪದ ಹಾಡ್ತಾರ ನೋಡ್ರಿ. ಹೌದ್ರಿ ಭಾಳ ಪದ ಹಾಡ್ತಾರ. ಮೊನ್ನೆ ನಮ್ಮ ಪದಮ್ಮ ಮಗಳಿಗೆ ಕನ್ಯಾ ನೋಡ್ಲಿಕ್ಕೆ ಬಂದಿದ್ರು. ಆ ಗಂಡಿನವರು ಆ ಹುಡುಗಿಗೆ ನೋಡಮ್ಮ ಒಂದ್ ದೇವ್ರ ನಾಮ ಯಾವ್ದಾದ್ರು ಹಾಡು ಅಂತಂದ್ರು. ಆಕೆ ಯಾವಾಗ ಹಾಡ್ಬೇಕಂತ ಹೌದ್ ಹೇಳಿದ್ರಿ. ಕರುಣದಿ ಕಾಯೋ ಗೋಪಾಲ ಈ ಗುರುಳಾರಾಮ ಶವಾದೆ ಶ್ರೀಲಕ್ಷ್ಮೀ ಕರುಣದಿ ಕಾಯೋ ಗೋಪಾಲ ಈ ಅದು ಆದ್ರೆ ಯಾವ ಸಂದರ್ಭದೊಳಗ ಯಾವ ಹಾಡ ಹಾಡ್ಬೇಕನ್ನೋ ಪರಿಜ್ಞಾನ ನೋಡ್ರಿ. ಆ ಸಾವಿತ್ರಿಬಾಯಿ ಮಗಳಿಗೆ ವರ ನೋಡ್ಲಿಕ್ಕೆ ಬಂದಿದ್ರಿ. ಯಾವ ಹಾಡ ಹಾಡ್ಬೇಕ್ರಿ? ಓಡಿ ಬಾರಯ್ಯ ವೈಕುಂಠಪತಿ ನನ್ನ ಹಾಡಾದ್ರಿ. ಅದನ್ನ ಬಿಟ್ಟಾಡ್ರಿ. ಓಡಿ ಬಾರಯ್ಯ ವೈಕುಂಠಪತಿ ಯಾಕ ತಾಳಿ ಅಂತೆ ಅದನ್ನು ಕಾಲು ಎಳೆದ ನೋಡ್ರಿ. ಆಯ್ತಾಯ್ತು ಮಾತಿಯೂ ನಾನು ಮದನ ಜನಕನು ನೀನು ಕುಂದುಗಳ ಎಣಿಸದೆ ದಯಮಾಡಿ ಸಲಹೋ ಕುಂದುಗಳ ಎಣಿಸದೆ ದಯಮಾಡಿ ಸಲಹೋ ಶ್ರೀನಿವಾಸ ವೆಂಕಟೇಶ ಪಾಪಕರ್ತನು ನಾನು ಪಾಪನಾಶಕ ನೀನು ಪಾಪಕರ್ತನು ಬಂದ ಭಾಗ್ಯರು ನಾನು ಇಂದಿರಾಪತಿ ನೀನು ಬಂದ ಭಾಗ್ಯರು ನಾನು ಇಂದಿರಾಪತಿ ನೀನು ಇಂದು ಮುಂದಿನ ಸುದ್ದಿಯ ಅರಿಯದವ ನಾನು ತಂದೆ ಶ್ರೀ ಪುರಂದರ ವಿಠಲರಾಯನೇ ಎಂದೆಂದು ಭಕ್ತರ ಮಾಡಿ ಹಾಡಿ ಆಕಿನ ಜೋಡಿ ಹಾಡಿ ಹಾಡಿ ನಾನು ಕಲಿಬೇಕು. ಆಯ್ತು ನೋಡಿ ದೇವ್ರ ನಾಮಸ್ಮರಣೆ ಮಾಡ್ರಿ. ನಾವಿನ್ನು ಹೋಗಿ ಬರ್ತೀವಿ. ಊರುಗಳಿಗೆ ಅಡಿಗೆಯವ್ರನ್ನ ಹುಡ್ಕೊಂಬರಕ್ಕೆ ಕಳ್ಕೊಂಡು ಕಳಿಸಿದ್ದೆ. ಇಬ್ಬರು ಸಿಕ್ಕಾರ. ಅವ್ರೀಗ ಮಂಡಿಗೆ ಮಾಡ್ಲಿಕ್ಕೆ ಬರಲಿಲ್ಲ, ಶಾಮಿ ಪೇಣಿ ಮಾಡ್ಲಿಕ್ಕೆ ಬರಲಿಲ್ಲ. ಅಯ್ಯೋ ರಾಮ. ನಾಳಿನ ದೊಡ್ಡ ಕಾರ್ಯಕ್ರಮಕ್ಕ ಶಾಮಿ ಪೇಣಿ ಮಂಡಿಗೆ ಮಾಡ್ಲಿಕ್ಕೆ ಬರಲಿಲ್ಲ, ಏನ್ ಮಾಡ್ಬೇಕು ಅದೇ ತಿಳಿಕತ್ತಿಲ್ಲ. ನೋಡ್ಬೇಕೇನ್ ದೈವ ಇಚ್ಛೆ ಐತಂತಂದ್ರು ನೋಡಿ ಮಾಡಿಸಿ. ಆಚಾರ್ಯರಿಗೆ ಪ್ರಣಾಮಗಳು.
ಆಚಾರ್ಯರೇ, ಕಾರಣ ಏನು? ತಾವು ನಾಳೆ ನಡೆಸುತ್ತಿರುವಂತಹ ಸುಧಾಮಂಗಲ ಮಹೋತ್ಸವದಲ್ಲಿ ಆ ಎಲ್ಲ ಕಾರ್ಯಕ್ರಮ ನೋಡಲಿಕ್ಕೆ ಆ ಕಣ್ಣು ತುಂಬಿಕೊಳ್ಳಿಕ್ಕೆ ಬಂದಿದ್ದೇವೆ ಆಚಾರ್ಯರೇ. ಇವರು ಅಲ್ಲ ಹೊಟ್ಟೆ ತುಂಬ್ಕಲಿಗೆ ಬಂದಿವ ಕಣ್ಣು ತುಂಬ್ಕೋತ. ಓಹೋ ನೋಡಿ, ಬಂದಿದ್ದಾರೆ ಒಂದಿಷ್ಟು ತಿಂಡಿ ಕೊಟ್ಟು ಕಳಿಸು. ಇನ್ನ ಈ ಕಾರ್ಯಕ್ರಮ ಮುಗಿದ್ರೆ ಹೇಳ್ತಾರೆ ಅಂತ ಬರ್ತಾರೋ ಏನೋ. ಅರೇ ವಿಠಲ ಆಚಾರ್ಯರೇ, ನಾವು ಹೊಟ್ಟೆಪಾಡಿಗಾಗಿ ಬಂದವರಲ್ಲ ಆಚಾರ್ಯರೇ. ಇಂಥ ಪರಮ ಮಂಗಲವಾದ ಮಹೋತ್ಸವದಲ್ಲಿ ಏನಾದರೂ ಕೈಲಾದ ಸೇವೆಯನ್ನು ಮಾಡಲು ಬಂದಿದ್ದೇವೆ. ಪತ್ರೋಳಿ ತೆಗೆಯುವುದಾಗಲಿ, ಹೆಜ್ಜಲುಗಾಮ ಮಾಡುವುದಾಗಲಿ, ಇಂತಹ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ ಆಚಾರ್ಯರೇ. ನೋಡ್ರಪ್ಪ, ನಾಳೆ ಬೆಳಗಾಗಿದ್ರೆ ಸುಧಾಮಂಗಳ ಕಾರ್ಯಕ್ರಮ. ಸಾವಿರ ಜನರಿಗೆ ಅಡಿಗೆ ಮಾಡಬೇಕು, ಅಡಿಗೆ ತಯಾರಿಸಬೇಕು. ವಿಶೇಷವಾಗಿ ಮಂಡಿಗೆ ಶಾಮಿ ಪೆಣ್ಣಿ ತಯಾರು ಮಾಡಬೇಕು. ಅಲ್ಲದೆ ಅಡಿಗೆಯವರು ಬರೋರು ಕೈ ಕೊಟ್ಟಿದ್ದಾರೆ. ಅದೇ ಚಿಂತೆಯಲ್ಲಿ ನಾನಿದ್ದೀನಿ. ನಡ್ರಪ್ಪ, ಬೇಕಾದ್ರೆ ಇನ್ನ 3 ದಿವಸ 4 ದಿವಸ ಊಟ ಮಾಡಿ ಹೋಗ್ಬಿಡ್ತೀನಿ. ಬೇರೆ ತಿನ್ಬೇಡ್ರಿ ಅದು. ಆಚಾರ್ಯರೇ, ತಾವು ಧೃತಿಗೆಡುವ ಅವಶ್ಯಕತೆ ಇಲ್ಲ. ತಮ್ಮ ಆತಂಕವೇನೆಂಬುದು ನಮಗೆ ಅರ್ಥವಾಗಿದೆ. ಆಚಾರ್ಯರೇ, ತಾವು ಅನುಮತಿ ಕೊಟ್ಟರೆ ನಾವೇ ಅಡಿಗೆಯನ್ನು ಸಿದ್ಧಪಡಿಸುತ್ತೇವೆ. ಅಡಿಗೆ ಮಾಡೋದಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ಏನು ಮಕ್ಕಳ ಆಟ ಅದು? ಅಥವಾ ಬಾಳೆಹಣ್ಣು ಸುಳಿದ ಬಾಳೆಹಣ್ಣು ತಿಂದ ಹಾಗೇನ? ಸಾವಿರ ಜನರಿಗೆ ಪಂಚಭಕ್ಷ ರೆಡಿ ಆಗ್ಬೇಕು ಬೆಳಗಾಗದ್ರಲ್ಲಿ. ಹುಡುಗಾಟ ಮಾಡ್ತಾ ಇದ್ದೀರಾ ನೀವು? ಯಜಮಾನರೇ, ಈ ನಮ್ಮ ಗುರುಗಳ ಅಡಿಗೆ ಕೈ ಚಳಕವೆಂದ್ರೆ ಅಡಿಗೆ ಅಂದರೆ ನಳಪಾಕು ಅಲ್ಲ ಭೀಮಪಾಕು ಇದ್ದಂತೆ. ತಾವು ಅನುಮತಿ ಕೊಟ್ಟರೆ ನಾವು ಈಗಲೇ ನಾಳಿನ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇವೆ. ಸರಿ, ಹಾಗಾದರೆ ಎಲ್ಲ ತಯಾರಿ ಮಾಡಿಕೊಂಡು ನಾಳೆ ಬೆಳಗಾಗಲು ರೆಡಿ ಆಗಿ ಬರ್ಬೇಕು ನೀವು. ಅಡಿಗೆ ಬೇಗ ಆಗ್ಬೇಕಾಗಿದೆ. ಬೇಗ ನಾಳೆ ರೆಡಿ ಮಾಡ್ಕೋಬೇಕು ನೀವು. ಆಚಾರ್ಯರೇ, ನಮಗೆ ಅಡುಗೆ ಮನೆ ತೋರಿಸಿ, ಕೋಟೆ ಖೋನಿ ಎಲ್ಲಿದೆ ತೋರಿಸಿ. ಈ ದ್ರಾಕ್ಷಿ, ಗೋಡಂಬಿ, ಆಕ್ರೋಟು, ಬಾದಾಮು ಇವೆಲ್ಲ ಎಲ್ಲಿದೆ ತೋರಿಸಿ, ನಮಗೆ ಅನುಕೂಲ ಆಗುತ್ತೆ. ತಾವು ಅಡಿಗೆ ಚಿಂತೆಯನ್ನು ಬಿಟ್ಟು ಬಿಡಿ. ತಾವು ಹೇಳಿದ ಹಾಗೆ ಮೊಂಡಿಗೆಗಳ ರಾಶಿ ಗುಡ್ಡೆಯನ್ನೇ ಹಾಕಿ ಬಿಡುತ್ತೇವೆ. ನೋಡ್ರಪ್ಪ, ಅಲ್ಲಿ ಕೋಟೆ ಕಾಣೆ ಹತ್ತಿರ ಹೋಗಿ ನಮ್ಮ ಜನ ಇದ್ದಾರೆ. ಅವ್ರು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಆದರೆ ಬೆಳಿಗ್ಗೆ ನಶಿಕಿನಲ್ಲಿ ಬಂದು ನೀವು ಅಡಿಗೆ ಪ್ರಾರಂಭ ಮಾಡಬೇಕು. ಅರ್ಥ ಆಯ್ತಾ? ಹರೇ ಶ್ರೀನಿವಾಸ. ಪರಮಾತ್ಮ ಒಂದು ಭಾರ ಕಡಿಮೆ ಮಾಡಿದಪ್ಪ. ಮುಖ ನೋಡಿದ್ರೆ ಅಡಿಗೆ ಮಾಡ್ತಾರ. ಮುಖ ನೋಡಿದ್ರೆ ಏನ್ ಅಡಿಗೆ ಮಾಡ್ತಾರೋ ಏನೋ ಗೊತ್ತಾಗ್ತಾನೆ ಇಲ್ಲ. ದೇವರ ಇಚ್ಛೆ ಇದ್ದಂತೆ ಆಗ್ಲಿ, ನೋಡೋಣ. ನೋಡ್ರಿ, ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವವರಿಗೆ ಒಂದು ಆಸರೆ ಸಿಕ್ಕರೆ ಎಷ್ಟು ಸಂತೋಷ ಆಗುತ್ತದೋ ಅಷ್ಟು ಈ ಸಾವಿರಾರು ಜನರಿಗೆ ಅಡಿಗೆ ಮಾಡೋ ಅಡಿಗೆಯವರು ನೀರು ಸಿಕ್ಕಾದ ಮೇಲೆ ಬಹಳ ಸಂತೋಷ ಆಗೈತೆ. ಈಗ ನೋಡಿ, ನೀವೇನು ಕಾಳಜಿ ಮಾಡಬೇಡ್ರಿ. ಅಡಿಗೆ ಮನೆ ಕಡೆ ನಾನು ಕಳ್ಸಿಕೊಡ್ತೀನಿ ಬರ್ರಿ. ನಡಿ, ನಾಳಿನ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನೋಡೋಣ, ಕುತ್ಕೊಂಡು ಬರೋಣ. ನೀ ಮಾಡುವ ದೇವ ಅಲ್ಲ, ಎಲ್ಲಿ ಹೋದ್ರು ಮುತ್ತುರಿ ಗಿಡಕ್ಕ ಮುರೇಲಿ ಹಂಗ ಎಲ್ಲೇ ಹೋಗ್ತೀನಿ ಪರಿಯಾಗಿ ದುಡಿಸ್ಕೋತಾರ. ವಿಧವಾದ ಕೆಲಸ ಕೊಡ್ತಾರ. ಅಲ್ಲ, ಉಣ್ಣೋದಿಲ್ಲ, ತಿನ್ನೋದಿಲ್ಲ, ಒಬ್ರೊಬ್ರು ಕೇಳೋರಿಲ್ಲ ನೋಡ್ರಿ. ಹೋಗಿ ಮನ್ಯಾಗರ ಚಂದ ಮಾಡಾಕೆ ಹೋಗ್ಬೇಕು. ಹೆಣ್ಣು ಕರೆಯಾಳಂತೆ ನಾನು ನಿನ್ನೂ ಹಾಕೊಂಡೆ ಕರ್ಕೊಂಡು ಬರೋದೇ ಕೂಟ ಬಂದಿಲ್ಲ. ಏನ್ ಮಾಡ್ತೇವೆ? ನಾ ಮಾಡಿಲ್ಲ. ಏನಪ್ಪ ಅಲ್ಲಪ್ಪ, ವೆಂಕಣ್ಣ ಅಂತ ನನ್ನ ಹೆಸರು. ಅಲ್ಲ ವೆಂಕಣ್ಣ, ಒಬ್ಬನೇ ಕೊಡ ತಗೊಂಡು ನಡೆದಿದ್ದಲ್ಲ, ಅಲ್ಲಿ ಆಚಾರ್ಯರು ಬಹಳ ಸಿಟ್ಟಿಗೆ ಹೊಂಟಾರ. ಬಡ ನೀರ್ ತಂದು ಹಾಕ್ಬೇಕಲ್ಲ. ಅಲ್ಲ, ನೀವು ಒಬ್ಬನೇ ನಡೆದಿದ್ದು ನಿಮ್ ಸಂಗಡಿಗರಲ್ಲಿ. ಓಹೋ, ಸಂಗಡಿಗರು ಅವ್ರು ನೋಡ ತನಕ ಮೊದಲೇ ಅಲ್ಲಿ ಮುಂದೆ ಹೋಗ್ಯಾರ. ನದಿ ಕಂಡ್ರೆ ಸಾಕು ಅವ್ರಿಗೆ ಮೂಗ್ ಹಿಡಿದು
ಟುಗೂಡು ಟುಗೂಡು ದುಮ್ಕಿ ಹೊಡೆದಿದ್ದೆ ಈಗ ಹಾಡಿದ್ದೆ ಹಾಡಿದ್ದು ಅಲ್ಲ ಬೇಡ ನೀರು ತಂದು ಹಾಕ್ಬೇಕು ಅನ್ನೋ ಪರಿಜ್ಞಾನ ನೀರು ನೋಡಪ್ಪ ಅವರಿಗೆ ಏನ್ ಮಾಡ್ಬೇಕು ಏನ್ ನೋಡಿ ಬರ್ತಾಳ ಇದೇನ್ ಆಶ್ಚರ್ಯ ನೀನ್ ಸಂಗಡ ಬಂದಿರಲ್ಲ ಅಡಿಗೆಯವರು ಬೆಳಗಾಗ ನೋಡು ರಾಶಿ ರಾಶಿ ಮಂಡಿಗೆ ಏನು ಜಿಲೇಬಿ ಏನು ಬೇಳೆ ಏನು ಇದನ್ನ ನೋಡಿ ನಮ್ಮ ಆಚಾರ್ಯರು ಅವ್ರ ಮನೆಯವರು ಎಷ್ಟು ಸಂತೋಷ ಆಗ್ಯದ ಆ ಭಗವಂತನೇ ಇವ್ರನ್ನ ಕಳಿಸಿದಾರಂತ ಖುಷಿ ಆಗ್ಯದ ಅವರು ನಮ್ಮ ಗುರುಗಳು ಇನ್ನ ನೋಡ್ತಾ ನಡೀರಿ ಅವರ ಚರಿತ್ರೆನ ಅಲ್ಲ ಕಣ ಇದು ಬಹಳ ಚೆನ್ನ ಇದು ಅಡಿಗೆ ಮಾಡೋದೇ ಅವ್ರಿಗೆ ಬಹಳ ಇದಾಗಿತ್ತು ಬೇಸರ ಆಗಿತ್ತು ಇದನ್ನ ನೋಡಿ ಭಗವಂತನೇ ಅವ್ರಿಗೆ ಕಳಿಸಿದಾನಂತ ಅಷ್ಟು ಸಂತೋಷ ಆಗ್ಯದ ಅಲ್ಲ ವೆಂಕಣ ಅದೇನೋ ಆಗಿಲ್ಲ ತಪ್ಪಾಯ್ತು ಹೊಟ್ಟಿಗೆ ಹಾಕೋರಿ ಅಲ್ಲ ಅದು ಹೊಟ್ಟಿಗೆ ಹಾಕೋಬೇಡ್ರಿ ನನ್ ತಪ್ಪ ಹೊಟ್ಟಿಗೆ ಹಾಕೋರಿ ಯಾಕೆ ಕೇಳ್ತೀರಿ ಅಲ್ಲ ಒಂದು 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 ಕರಿ ಕತ್ತಿ ಅಂತ ಹೆಣ್ತಿ ಸಿಕ್ಕೊಂಡು ಮುಚ್ಚಿನಂಗ ಸಂಸಾರ ಮಾಡ್ತೀನಿ ನೋಡೋಣ ಅಪ್ಪ ಈ ಆಸಾಮಿಗೆ ಯಾಕೋ ಮದುವೆ ಹುಚ್ಚಿಡ್ದಂಗ್ ಕಾಣಿಸ್ತದ ಅದೇನೋ ಅಂತಾರಲ್ಲ ಮದುವೆ ಆಗತನ ಹುಚ್ಚಿ ಬಿಡಂಗಿಲ್ಲ ಹುಚ್ಚಿ ಬಿಡತನ ಮದುವೆ ಅಲ್ಲ ಇಲ್ಲ ಬಡ ಬಡ ನೀರ್ ತಂದಾಕೋ ಆಚಾರ ಸಿಟ್ಟಿ ಹೊಂಟಾರ ಓ ಆಯ್ತು ಆಯ್ತು ಹೋಗ್ಬರ್ತೇನೆ ಅಲ್ಲ ಒಂದು 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 ಸಂಸಾರ ಒಬ್ಬ ಮನುಷ್ಯ ಅಂದ್ರ ಹಂಗ ಒಬ್ಬ ಹೆಂಡತಿ ಒಂದು ಮನಿ ಮಕ್ಕಳು ಇದ್ರ ಎಷ್ಟು ಚಂದ ಇರ್ತದ ನೋಡ್ರಿ ಅದಕ್ಕೆ ಅಂತಾರ ನೋಡ್ರಿ ಅದು ಅದು ಹಣ್ಣು ಇಲ್ಲದು ತ್ವಾಟ ಅಲ್ಲ ಅಂತ ಹೆಣ್ಣು ಇಲ್ಲದು ಬಾಳ ಅಲ್ಲ ಅಂತ ಒಬ್ಬ ತಿಳಿದವ್ರು ಹೇಳ್ಯಾರ ಹಣ್ಣು ಇಲ್ಲದ ತೋಟವಲ್ಲ ಹೆಣ್ಣು ಇಲ್ಲದ ಬಾಳಲ್ಲ ಮಕ್ಕಳಿಲ್ಲದ ಮನೆಯಲ್ಲ ಉಪ್ಪು ಇಲ್ಲದ ಊಟವಲ್ಲ ದೇವರಿಲ್ಲದ ಗುಡಿಯಲ್ಲ ನೀರು ಇಲ್ಲದ ಊರಲ್ಲ ಮಾಲೆ ಇಲ್ಲದ ಮುಡಿಯಲ್ಲ ಆ ಬೆಂಕಪ್ಪನಿಲ್ಲದೆ ನಾವಿಲ್ಲ ಇಟ್ಟಾಗಿರ್ಬೇಕು ನೋಡ್ರಿ ಜೀವನ ಅಂದ್ಮೇಲ ಬಂದೀವಿ ಜೀವನ ಇಟ್ಟಾಗಿರ್ ಅದಕ್ಕೆ ಈ ದಾಸರು ಯತಿಗಳು ಪುರಾಣ ಪ್ರವಚನ ಭಾಗವತ ಇವೆಲ್ಲ ಕೇಳ್ಬೇಕು ಅಷ್ಟ ಕಾಲದಾಗ ಇವೇ ನಮಗ ಬಹಳ ಜೊತೆ ಕೊಡ್ತಾವ್ರಿ ದಾಸರೇ ಹೇಳ್ಯಾರ ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ಧ್ವರೇ ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ ಇಟ್ಟಾಂಗೆ ಇರುವೇನೋ ಹರಿಯೇ ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿನ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಘನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನ್ನ ಕಣಕ್ಕೆ ಬಾಯ ಬಿಡುವೇನು ಹರಿಯೇ ಇಟ್ಟಾಂಗೆ ಇರುವೇನು ಹರಿಯೇ ನೀನಿಟ್ಟಾಂಗೆ ಇರುವೆ ರಾಮ ಗೊತ್ತಾಯ್ತಪ್ಪು ನಮ್ಮ ಗುರುಗಳು ಬೈತಾರೆ ಗುರುಗಳೇ ಅಲ್ಲ ಮೈನಾಗ ಮಡಿ ಮೈನಿಗೆ ಏನು ಗೊತ್ತೇ ಇಲ್ಲ ಏನು ನಮ್ಮ ಮಡಿ ನೀರಿಗೆ ತುಂಬಿಕೊಟ್ಟು ನಾ ಹೊಂಟೀನಿ ಅಜ್ಜವರೇ ಆಯ್ತು ಏನು ಬಂದ ವಿಷಯ ಹಾರಪ್ಪ ಆಯ್ತು ಅವ ನೀರಪ್ಪ ಅಂತಾರೆ ನೀವು ಹಾರಪ್ಪ ವೆಂಕಣ್ಣ ಅಂತ ನನ್ನ ಹೆಸರು ಎಲ್ಲ ನಿನಗೆ ಯಾರು ಮಾಡಿದಂತ ರಾಮ ರಾಮ ಅಲ್ಲ ತಾವು ಬಂದ ವಿಷಯ ತಿಳಿಸಿದ್ರೆ ನಾ ಭಾಗ ಮಾಡೋದು ಬೇಗ ಹೋಗ್ತೀನಿ ಮಡಿ ನೀರು ತುಂಬಬೇಕು ನಮ್ಮ ಗುರುಗಳು ಸಿಟ್ಟಿ ಹೊಂಟಾರ ಆಯ್ತು ಅಂದ್ರೆ ಇಲ್ಲೆಲ್ಲ ನೋಡಿ ಹೆಂಗ ಅದೇ ಹೊರತು ಮಾರ ಪಚ ಪಚ ಹಾಗೆ ತುಳ್ಕೊತ ಹೋಗ್ಬೇಕು ಮತ್ತ
ವಿಚಾರ ಏನಂದ್ರೆ ಕೆಲಸಲ್ಲೇ ಆಗ್ಯದ. ಓ ಸುಧಾ ಮಂಗಳಕ್ಕೆ ಬಂದಿರೋ ಎಲ್ಲ ಇರ್ತದ. ಅವ್ರ ದರ್ಶನ ಭಾಗ್ಯ ಸ್ವತಃ ಸ್ವಾಮಿಗಳೇ ಹೇಳ್ಯಾರ, ನೀವು ತಿಳಿದು ಬಂದ್ರು ಸ್ವತಃ ಹನುಮಂತ ಕೇಳ್ಬೇಕು. ಏನಪ್ಪ ಪಂಡಿತರ ಶೈಲಿ ಸಂಸ್ಕೃತ ಭಾಷೆ ತಂದ್ರು ಬಿಡಬಾರ್ದು, ನೀವು ಕೇಳಬೇಕು. ವಿಶೇಷ ಸ್ವಾಮಿಗಳೇ ಹೇಳ್ಯಾರ, ಮತ್ತೆ ಹಂಗೆ ಸೂಚನೆ ಮಾಡಬೇಕು. ಅದನ್ನು ಏನಪ್ಪ ಅಂತಂದ್ರೆ ಪುಣ್ಯ ಕೊಡೋದು ಕರೆಯಲ್ಲ, ತಿಳಿದಲ್ಲ ಹಾದಿ ತೋರ್ ನನಗ. ಅಂದ್ರೆ ನಿಮಗ ಸುಧಾ ಮಂಗಳಕ್ಕೆ ಹೋಗೋ ಹಾದಿ ಬೇಕೇನೋ? ಓ ಅಲ್ಲ, ಆ ಕಡೆ ಬಂದಿರಿ, ಅಲ್ಲೇ ಅದ ಹಾದಿ. ಅಲ್ಲ ನೋಡ್ರಿ ಅಜ್ಜವ್ರೆ, ನಿಮಗ್ ಸುಧಾ ಮಂಗಳಕ್ಕೆ ಹೋಗ್ಬೇಕಾಗತ್ತ, ಹಿಂಗೆ ಹೋಗ್ಬೇಕು ನೀವು. ಮತ್ತ ಇದೇ ಹಾದಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ. ಅಲ್ಲ ಅಲ್ಲ ಸುಧಾ ಅಲ್ಲ ಅಲ್ಲ, ಇವತ್ತು ಕಲ್ಲೂರು ಶ್ರೀ ಶ್ರೀ ಶ್ರೀಮನ್ ಮೂಲ ರಾಮಚಂದ್ರ ದೇವರ ಸನ್ನಿಧಾನ ಕಲ್ಲೂರೇ ಭೂ ವೈಕುಂಠ ಆಗ್ಯಾದ್ರಿ. ಅದಕ್ಕೆ ಹೇಳಿದೆ ವೈಕುಂಠ ಅಂತ. ನೀವೇನು ತಪ್ಪೇ ತಿಳ್ಕೊತೀರಪ್ಪ. ಎದುರಿಗೆ ಕಾಂಬುದೆ ಮಾರುತಿ ಗುಡಿ, ಎದುರಿಗೆ ಕಾಂಬುದೆ ಮಾರುತಿ ಗುಡಿ, ನೀನು ಬಲಕ್ಕೆ ಮಾರಿ ಮಾಡಿ ಬಲಕ್ಕೆ ಮಾರಿ ಮಾಡಿ ಕುದುರೆ ಹೊಡಿ ಇದೇ ಹಾದಿ. ನೋಡ್ರಿ ಅಜ್ಜವ್ರೆ, ಇದೇ ಹಾದಿ ಹಿಡಿದ್ರೆ ಹೋಗ್ರಿ ಮುಂದ, ಸ್ವಲ್ಪ ಮುಂದೆ ಹೋಗಿ ಹೊಲಕ್ಕೆ ಹೊಡ್ರಿ. ಅಲ್ಲಿ ಸಳಮಳ ಸಳಮಳ ಮಳ ಹುಳಿದು ವಾಸನೆ ಬಂದ್ರೆ ಮುಗಿ ಬಡಿತದ. ಹುಳಿ ವಾಸನೆ ಝಾಡ್ ಹಿಡ್ಕೊಂಡೆ ಹೋಗ್ರಿ. ಆ ಹುಳಿ ವಾಸನೆ ಝಾಡ್ ಹಿಡ್ಕೊಂಡು ಹೋದ್ರೆ ನಿಮ್ಮ ಸುಧಾ ಮಂಗಳ ಜಾಗಕ್ಕೆ ಕರ್ಕೊಂಡು ಹೋಗ್ರಿ. ಹುಳಿ ಹುಳಿ ಮರಿಬೇಡ್ರಿ, ಹುಳಿ ವಾಸನೆ ಮರಿಬೇಡ್ರಿ. ಮಾಡಿದ್ದು ಅದೇ ಝಾಡ್ ಹಿಡ್ಕೊಂಡು ಹೋಗ್ರಿ. ಹೋಗ್ಬರಿ. ಅರೆ ಓ ಅಜ್ಜ ಅಜ್ಜವ್ರೆ, ಅರೆ ಸ್ವಲ್ಪ ಬರ್ರಿ, ಸ್ವಲ್ಪ ಸ್ವಲ್ಪ. ಅಲ್ಲ ಅದು ನಾವು ಎಲ್ಲಿಂದ ಬಂದಿರಿ ಗೊತ್ತಾಗ್ಲಿಲ್ಲ. ಓಹೋ ಟೀಕರಾಯ ಮೂಲ ಬೃಂದಾವನ ಸನ್ನಿಧಾನ ಪುಣ್ಯಕ್ಷೇತ್ರ. ಅಪ್ಪ ಬಳಸೇರಿ ನಿವಾಸ ಗೋವಿಂದ, ಹೋಗ ಗೋವಿಂದ. ಅಲ್ಲಿಂದ ಬಂದ ನಿಮಗೂ ಅಲ್ಲ ಅದು ಮತ್ತ ನೀವು ಅಲ್ಲಿ ಇದು ಕಲಬುರಗಿಯಿಂದ ಬಂದೇನಂತೀರಿ. ಅಲ್ಲ ಇದು ನಿಮ್ಗೆ ಛತ್ರಿ ಅಂದ್ರೆ ಯಾಕೆ ಚಂದ ಕಾಣಿಸ್ಲಿಕ್ಕಾಗ್ತದ? ಯಾ ಕಾಲದಾಗಿದ್ದು ಛತ್ರಿ ಇದು? ಅಲ್ಲ ಮತ್ತ ಅದು ಅದೇ ಅದು ಅದು ಲಗ್ನ ಛತ್ರಿ ಇಲ್ಲ. ನೀವು ಕಲಬುರಗಿಯಿಂದ ಬಂದೇನಂದ್ರ ಮತ್ ನಿಮ್ ಊರಾಗ ನನಗ ಕನ್ಯಾ ನೋಡಲ್ಲ. ಅಜ್ಜ ಅಜ್ಜ ಅಂತ ಮನಸ್ಸಿಗೆ ನೀವ್ ಹೆಂಗ ಕರಿ ಹೇಳ್ತೀರಿ ಹಂಗ ಕರೀತೀನಿ. ನನಗೆ ಕನ್ಯಾ ನೋಡೋದು ಬರೀ ಬೇಡ. ಓಹೋ ಅದು ಹೆಂಗ್ ಬರೀತಾರೆ ಕಟ್ಟಿಗೆ? ಹೊರ ಅಂದ್ರೆ ಹೆಂಗಿರ್ಬೇಕು ಗೊತ್ತದ? ಸುಂದರ ಹಂಗಿರ್ಬೇಕು. ಕಿಲೋಡು ಅಪ್ಪ ನಿಮ್ಮಂಗ ಕಾಣಿಸ್ಬೇಕು. ಪ್ರಯತ್ನ ಮಾಡ್ತೀನಿ, ನಾನು ಕಸರತ್ತು ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ.
ನಿಮ್ಮಂಗ ಕಾಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದ್ರೂ ನನಗೊಂದು ಅನುಮಾನ, ನಿಮ್ಮಂಗ ಕಾಣಿಸ್ತೀನೋ ಇಲ್ಲೋ ಅಂತ. ಓಹೋ ಆಯ್ತು. ಅಲ್ಲ ಮತ್ತೆ ನನಗೊಂದು ತಂದೆ, ನನಗೆ ಎಲ್ಲ ಕೆಲಸ ಬರ್ತಾವ್ರಿ. ನೀನು ಒಂದು ಕನ್ಯಾ ನೋಡೋಣ ಹೇಳಿ ನಾವು ಹೋಗ್ಬಿಡ್ತೀವಿ. ನೀನು ತರಕಾರಿ ನಮ್ಮ ಕನ್ಯಾಗಳು ನಮ್ಮ ಕಡೆ ನನಗೆ ಅಷ್ಟು ಒಂದೇ ಕಡೆ ಆಗಲ್ಲ ಕನ್ಯಾಗಳು. ನಿಮಗೇನ್ ಮಾಡ ಹೌದು ಜಗತ್ತಿನ ಮಾತ್ರ ಬಂದಿ ನಿಮ್ಮ ಕಡೆ ಕನ್ಯೆ ಕೊಡತ್ತ ಅದಕ್ಕಾಗಿ ನನಗೂ ಎಲ್ಲ ಘಾಟಿ ಮೊದಲ ನನ್ನ ಲಗ್ನ ಆಗಿಲ್ಲ, ನನಗೊಂದು ಕನ್ಯಾ ನೋಡುವ ಈ ವಯಸ್ಸಿನ ಕೆಲವೊಂದು ಕನ್ಯಾ ನೋಡಂತ ನೋಡ್ರಿ. ನಿಮ್ಮಂತ ಸುರ ಸುಂದರ ಅಂದಾಗ ಯಾರು ಕನ್ಯಾ ಕೊಡಲ್ರಿ, ಅದು ವಿಚಾರ ಮಾಡ್ಲಿಕ್ಕೆ ನನಗೆಲ್ಲ ಕೆಲಸಗಳು ಬರ್ತಾವ, ನೀವು ಹೇಳ್ಬಿಡ್ರಿ ಎಲ್ಲ ಬರ್ತಾವ ಅಂತ. ಏನಪ್ಪ ಏನಪ್ಪ ಅಂತ ಬ್ರಾಹ್ಮಣ ಪಕ್ಕ ಜನವರ ಅಡಿಸ್ಲಿಕ್ಕೆ ಬರಬೇಕು ಅಂದ್ರೆ ಬರಬೇಕು ಎಣ್ಣೆ ಗಿಡ್ಡಿ ಬರ್ಲಿಕ್ಕೆ ಬರಬೇಕು ಇವೆಲ್ಲ ಇವತ್ತು ಅವೇ ನಂಬರ್ ಎಲ್ಲ ಅವ ಕನ್ಯಾರ ಸಿಗ್ಲ ಎಲ್ಲ ಬರ್ತಾವ ಬರ್ತಾವ್ರಿ, ಎಲ್ಲ ಬರ್ತಾವ ನನಗೆಲ್ಲ ಬರ್ತಾವ. ಪತ್ರೊಳಿಗೆ ಬರ್ತದ ಜನವರ ಆಮೇಲೆ ಹಾಕೋತೀವಿ ಗೊತ್ತಿಲ್ಲ. ಅಲ್ಲ ನೀವ್ ಏನಂದ್ರಿ ಅಂತೀರಿ, ನಿಮಗೊಂದು ಮದುವೆ ಆಗಿರ್ಬೇಕಲ್ಲ ಈಗ. 10 ಮದುವೆ ಆಳೋಗಿ ಅಲ್ಲ ಬಂದಾಗ ಬರ್ತದಲ್ಲ ಹೀಗಾಗಿ ಒಪ್ಪಂದಾಗ ನಾನು ಚೊಕ್ಕಿ ಮಾತಾಡ್ಬೇಡ. ಆಯ್ತು ಓಯ್ ಏನ್ ಹೇಳೋದಪ್ಪ, ನನಗೆ ಒಂದು ಕನ್ಯಾ ಸಿಗ ಮುದುಕ ಹಾಳ ಮುದುಕ ಕನ್ಯಾ ಮಾಡ್ತಾರೆ ಕನ್ಯಾ ಕೊಡ್ತೀನಿ ನನಗೆ ಸಿಗಲ್ಲ ಈಗ ಯಾವ श्री गुरुभ्यो नमः। हरि ओम। नारायणाय परिपूर्ण गुणानवाय विश्वोदय स्थितिलयो नियति विदासुर सौख्य दुख सत्कारणाय वितताय नमो नमस्ते। श्री गुरुभ्यो नमः। हरि ओम हरि ओम हरि ओम। ಇಂದಿನ ವಿದ್ಯಾಪೀಠದ ಪ್ರಾಧ್ಯಾಪಕರಾದ ಪಂಡಿತ್ ಸುಬ್ಬಣ್ಣಾಚಾರ್ ಕೊಲ್ಲೂರು ಇವರು ಅನೇಕ ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ದಿನಾಲು ಪಾಠ ಪ್ರವಚನ ನಡೆಸುತ್ತಾ ವೇದ ಅಧ್ಯಯನದಲ್ಲಿ ಪಂಡಿತರಾಗಿ ವೇದಾಂತ ತರ್ಕ ವ್ಯಾಕರಣ ಮೀಮಾಂಸೆಗಳಲ್ಲಿ ಪಂಡಿತನ ಪಡೆದು ತನ್ಮೂಲಕ ಪಂಡಿತರನ್ನು ಸಮಾಜಕ್ಕೆ ನೀಡಿದ್ದಾರೆ. ಇವರು ಪೀಠಾಧೀಶರು ಮತ್ತು ಪಂಡಿತರನ್ನು ಸಮಾಜಕ್ಕೆ ನೀಡಿದ್ದಾರೆ. ಸಮಗ್ರ ಶ್ರೀಮನ್ನಾಯ ಸುಧಾ ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಂದ ತೆಗೆದುಕೊಳ್ಳಲಾಯಿತು. ಶ್ರೀಪಾದಂಗಳವರು ವಿಶೇಷ ಪ್ರಶಂಸೆಗೆ ಪ್ರಾಪ್ತರಾಗಿದ್ದಾರೆ. ವಿದ್ಯಾರ್ಥಿಗಳು ವಿದ್ವತ್ಪೂರ್ವಕವಾಗಿ ಪರೀಕ್ಷೆ ನೀಡಿದ್ದು ಎಲ್ಲರಿಗೂ ಸಂತಸ ನೀಡಿದೆ. ಇವರು
ವಿದ್ಯಾರ್ಥಿಗಳು 14 ವರ್ಷ ಪರ್ಯಂತ ಸತತವಾಗಿ ಆಚಾರ್ಯರು ಸುಗ ಅನೇಕ ಗ್ರಂಥಾಲಯಗಳನ್ನು ಅಧ್ಯಯನ ಮಾಡಿ ವಿದ್ಯಾಪಾರಂಗತರಾಗಿದ್ದಾರೆ. ಇವತ್ತಿನ ದಿವಸ ಸುಧಾ ಮಂಗಳ ಮಹೋತ್ಸವವನ್ನು ಆಚಾರ್ಯರು ಏರ್ಪಡಿಸಿದ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಉತ್ತರಾದಿ ಮಠಾಧೀಶ ಶ್ರೀಪಾದಂಗಳವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ. ಈ ಸಮಾರಂಭಕ್ಕೆ ಆಗಮಿಸಿದ ಸಕಲ ಪಂಡಿತೋತ್ತಮರಿಗೂ ಹಾಗೂ ಅನೇಕ ಕಡೆಗಳಿಂದ ಬಂದಂತಹ ಸದ್ಭಕ್ತರಿಗೂ ಹೃತ್ಪೂರ್ವಕ ಸ್ವಾಗತ. ಇನ್ನು ಮುಂದೆ ಪಂಡಿತ್ ಸುಬ್ಬಣ್ಣಾಚಾರ್ ಕೊಲ್ಲೂರವರು ತಮ್ಮ ದಿವ್ಯವಾಣಿಯಿಂದ ಸಮಗ್ರ ಶ್ರೀಮನ್ ನ್ಯಾಯ ಸುಧಾ ಅನುವಾದ ಮಾಡಲಿದ್ದಾರೆ. ದಯಮಾಡಿ ಯಾರೂ ಗಲಾಟೆ ಮಾಡಬಾರದು. ಆಚಾರ ಮುಖೇನ ಸುಧಾ ಅನುವಾದ ಶಾಂತ ರೀತಿಯಿಂದ ಕೇಳಬೇಕಾಗಿ ವಿನಂತಿ. व्यासरूपाय विष्णुवे नमो कै ब्रह्मनिधे वासिष्ठाय नमो नमः अविकाराय शुद्धाय नित्याय परमात्मने अनेक रूपाय विष्णुवे सर्वविष्णुवे हरि ओम श्रीहपत्ये नित्यागणित गुणमाणिक्य विशद प्रभात्वालोलास महदसकलवद्यसमते जगज्जन्मस्तेमप्रलय रतनगीरवसे नमो शेषाम्नाय स्मृतिहृदय दीप्ताय हरये गुण ಅಪರಿಮಿತವಾದ ಯಾಕೆ ಇಷ್ಟು ದಿನ ನಾನು ಅನುವಾದ ಮಾಡ್ತೀನಿ, ಯಾಕೆ ತಪ್ಪೇ ಇದೆ, ಎಲ್ಲ ಅಪರಾಧ ಆಯ್ತು, ದೋಷ ಏನು ತಪ್ಪಾಯಿತು? ಆಚಾರ್ಯರೇ, ತಾವು ಮಾಡುತ್ತಿರುವಂತಹ ಸುಧಾನುವಾದ ತೀರಾ ತಪ್ಪಾಗಿ ಮಾಡ್ತಾ ಇದ್ದೀರಿ. ಈ ರೀತಿಯಾಗಿ ತಪ್ಪಾಗಿ ಯಾಕೆ ಅನುವಾದವನ್ನು ಮಾಡ್ತಾ ಇದ್ದೀರಿ ಆಚಾರ್ಯರೇ? ಯಾರದು ಅವಿವೇಕಿಗಳಿರ, ಏನಿದು ಹುಡುಗಾಟಿಕೆ? ಅಡಿಗೆ ಮಾಡೋದು ಬಿಟ್ಟು ನೀವು ಇಲ್ಲಿ ಏಕೆ ಬಂದಿರುವೆ? ಪಂಡಿತರಿಗಷ್ಟೇ ಮೀಸಲಾದ ಈ ವೇದಿಕೆ ಹತ್ರ ಬರಲು ನಿಮಗಷ್ಟು ಧೈರ್ಯ? ನಡೆಯಿರಿ ಆಚೆ. ನಿಜವಾಗಲೂ ಆಚಾರ್ಯರೇ, ಆಚಾರ್ಯರು ಮಾಡುತ್ತಿರುವ ಅನುವಾದ ತೀರಾ ತಪ್ಪಾಗಿದೆ. ಬೇಕಾದರೆ ಆಚಾರ್ಯರಿಗೆ ಕೇಳು ನೋಡಿ. ಏನು ತಲೆಹರಟೆ ಮಾಡುತ್ತೀರಿ? ದೊಡ್ಡ ಪಂಡಿತರಕ್ಕೆ ಸವಾಲು ಹಾಕ್ತೀರಾ? ಒಳ್ಳೆಯ ಮಾತಿನಿಂದ ಇಲ್ಲಿಂದ ಕಾಲು ಕೀಳ್ತೀರೋ ಅಥವಾ ಅತ್ರ ಚಂದ್ರ ಪ್ರಯೋಗ ಆಗಬೇಕು? ಆಚಾರ್ಯ, ತಾವು ಅನುವಾದ ಮುಂದುವರಿಸಿ. ನಿಜ ಶೇಷಾಚಾರ್ಯರೇ, ಇವತ್ತು ಈ ಶ್ಲೋಕದ ಅನುವಾದ ಅರ್ಥ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಈ ಶ್ಲೋಕದ ಅನುವಾದ ಮಾಡದೆ ಈ ಸುಧಾ ಮಂಗಳ ಮಾಡಕ್ಕೆ ಆಗಲ್ಲ. ಇಲ್ಲಿ ಉಪಸ್ಥಿತಿರುವಂತಹ ಪಂಡಿತರು ಯಾರಾದರೂ ಬಂದು ಈ ಶ್ಲೋಕದ ಅರ್ಥವನ್ನ ತಿಳಿಸಿ ಇವತ್ತಿನ ಅನುವಾದವನ್ನ ಮಂಗಳ ಮಾಡಬಹುದು. ದಯಮಾಡಿ ಯಾರಾದ್ರೂ ಬನ್ನಿ. ಈ ಸಭೆಯಲ್ಲಿ ಈ ಶ್ಲೋಕದ ಅನುವಾದ ಮಾಡುವವರು ಯಾರು ಇಲ್ವೇ? ಆಚಾರ್ಯರೇ, ತಾವು ಅನುಮತಿ ಕೊಟ್ಟರೆ ಈ ನಮ್ಮ ನೀರು ಹೊರುವ ವೆಂಕಣ್ಣ ಶ್ರೀಮನ್ ನ್ಯಾಯ ಸುಧಾಕ್ಕೆ ಅನುವಾದ ಮಾಡುತ್ತಾನೆ. ಏನು ನೀರು ಹೊರವಾತ ಅನುವಾದ ಮಾಡ್ತಾನ? ನಿನ್ ತಲೆ ಕತ್ತೆ ಬಲ್ಲದು ಕಸ್ತೂರಿ ವಾಸನೆ. ಶ್ರೀಮನ್ ನ್ಯಾಯ ಸುಧಾ ಅಂದ್ರೆ ನಿನಗೆ ಎಷ್ಟು ಗೊತ್ತು ಇದರ ಬೆಲೆ? ಆಚಾರ್ಯರೇ, ಹಿಂದೆ ವೇದವ್ಯಾಸರು ಕ್ರಿಮಿಯಿಂದ ರಾಜ್ಯವಾಳಿಸಿಲ್ಲವೇ? ಓಹೋ, ಹಾಗಾದ್ರೇನು ಸಾಕ್ಷಾತ್ ವೇದವ್ಯಾಸರ ಅಪರಾಧವೇನು? ಹೋಗೋ ಹೋಗೋ ಹುಚ್ಚುಗಟ್ಟಿ. ಆಚಾರ್ಯರೇ, ನಾನು ನಿಜವಾಗಲೂ ಹೇಳುತ್ತಿದ್ದೇನೆ, ನಮ್ಮ ಈ ವೆಂಕಣ್ಣ
ಪ್ರತಿಯೊಂದು ಶ್ಲೋಕಕ್ಕೂ ವಿವರಣೆಯ ಕೊಟ್ಟು ಅನುವಾದವನ್ನು ಮಾಡುತ್ತಾನೆ. ಒಳ್ಳೆ ಮಾತಿಂದ ಹೇಳಿದ್ರೆ ನೀವು ಹೋಗ್ತಾ ಇಲ್ಲ. ಈ ಮಂಗಳ ಕಾರ್ಯಕ್ರಮಕ್ಕೆ ಅಡ್ಡಿ ಉಂಟು ಮಾಡಬೇಕಂದೇ ಬಂದಾಗಿದೆ. ಆಚೆ ದಬ್ಬರಿ ಇವರನ್ನ. ಯಾಕೆ ಯಾಕೆ ನಮ್ಮ ಗುರುಗಳನ್ನು ಈ ರೀತಿ ನೂಕುತ್ತಿದ್ದೀರಿ? ಇವರು ಏನು ತಪ್ಪು ಮಾಡಿದ್ದಾರೆ? ಅಯ್ಯೋ, ಇಲ್ಲಿ ಯಾರು ಕೇಳುವವರಿಲ್ಲವೇ? ತಾವೆಲ್ಲ ಸುಧಾ ಪಂಡಿತರು, ವಿದ್ವಾಂಸರು, ಸುಸಂಸ್ಕೃತರೆನಿಸಿಕೊಂಡವರು. ನಮ್ಮಂತಹವರ ಮೇಲೆ ಈ ರೀತಿ ಹಲ್ಲೆ ಮಾಡುವುದು ಸರಿ? ಆಚಾರ್ಯರೇ, ನಮ್ಮ ಎಂಕಣ್ಣ ಏನೋ ತಿಳಿಯದೆ ತಪ್ಪು ಮಾತಾಡಿದ್ದಾನೆ. ಪಂಡಿತರಿಗೆ ಏನೋ ತಿಳಿಯದೆ ಏನೇನೋ ಹೊಂದಿದ್ದಾನೆ. ದಯವಿಟ್ಟು ಅವನ ಪರವಾಗಿ ನಾನು ಕ್ಷಮೆಯನ್ನು ಕೋರುತ್ತೇನೆ ಆಚಾರ್ಯರೇ. ಅಲ್ಲ, ನಮ್ಮ ಪಂಡಿತ್ ಸುಬ್ಬಣ್ಣಾಚಾರು ತಪ್ಪಾಗಿ ತಪ್ಪ ಹೇಳ್ತಿರಲ್ಲ, ನಿಮ್ಗೆ ಎಷ್ಟು ಧೈರ್ಯ ಇರಬೇಕು? ನೀನು ಈ ರೀತಿ ಹೇಳೋದು ಸರಿನಾ? ನೀನು ಬಹಳ ಬುದ್ಧಿವಂತನಾ? ಇಂಥ ವಿದ್ವತ್ ಸಭೆಗೆ ಬಂದು ಏನು ಹುಡುಗಾಟಿಕೆ? ನಿಮ್ಮಂತಹ ಇವರಿಗೆಲ್ಲ ಮರ್ಯಾದೆ ಕೊಡ್ಬೇಕಾ? ಈ ನೀರು ಹೊರವಾತ ಅನುವಾದ ಮಾಡ್ತಾನ? ಹೇಳಿ ನೋಡೋಣ ಒಂದೇ ಒಂದು ಶ್ಲೋಕ. ಆಚಾರ್ಯರೇ, ತಾವು ಅವಕಾಶ ಮಾಡಿಕೊಟ್ಟರೆ ನಮ್ಮ ವೆಂಕಣ್ಣನ ಮಾಡಿಸುತ್ತೇವೆ. ಆಯ್ತು, ಬಾ ವೆಂಕಣ್ಣ, ಬಾ. ಹೇಳಿ ನೋಡೋಣ ಒಂದೇ ಒಂದು ಶ್ಲೋಕ. ಗುರುಗಳೇ, ನನ್ನಂತ ಈ ದೊಡ್ಡ ವ್ಯಕ್ತಿಗೆ ವಿನೋದವಾದ ಕೆಲಸವನ್ನು ಕೊಟ್ಟು ವಿನೋದವಾಗಿ ನೋಡುವಿರಾ? ನಾನು ಅಲ್ಲೇ ಗುರುಗಳೇ, ನಾನು ಇವರೆಲ್ಲ ಸೇರಿ ನನ್ನನ್ನು ಚಟ್ನಿ ಮಾಡಿಬಿಡುತ್ತಾರೆ. ಬೇಕಾದ್ರೆ ನೀವೇ ಅನುವಾದ ಮಾಡಿಕೊಳ್ಳಿ, ನಾನು ಅಲ್ಲೇ. ಎಲ್ಲ ವಿವೇಕಿಗಳಿರ ಏಕೆ ವ್ಯರ್ಥ ಪ್ರಯತ್ನ ಮಾಡಿದ್ರಿ? ಸುಮ್ಮನೆ ಅಡಿಗೆ ಮನೆಗೆ ಹೋಗಿ ಅಲ್ಲಿ ನಮ್ಮ ಕೆಲಸ ಮಾಡಿಕೊಳ್ಳಿ. ಏ ವೆಂಕಣ್ಣ, ಬಾರಪ್ಪ, ನಾನು ಇದ್ದೀನಿ, ಬಾರು. ಬಾ. ಬೇಡ ಗುರುಗಳೇ, ಅಪ್ಪಣೆ ಗುರುಗಳೇ, ಅಪ್ಪಣೆ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಯದುರ್ಯಂತುರ್ಜಾಯತೆ ಪ್ರಾಜ್ಞಮೌಲಿ. सकलवचनचेतो देवता भारती सा मम वदति नित्यां सन्निधिं भानुदेताम्. आपादमौलिपर्यन्तं गुरूणां आकृतिं स्मरे येन विघ्नाः प्रणश्यन्ति. श्रीहपत्ते नित्या गणितगुणमाणिक्य विशदः प्रभाज्वालोल्लासपहत सकलवद्यतमसे जगजन्मस्थेम प्रलयरचनशील वपुषे नमो शेषाम्नाय स्मृति हृदय दीप्ताय हरये हरे. ನಿತ್ಯ ಮತ್ತು ಅಪರಿಮಿತವಾದಂತಹ ಸದ್ಗುಣಗಳೆಂಬ ಮಾಣಿಕ್ಯಗಳ ಉಜ್ವಲ ಕಾಂತಿ ಸಮೂಹದ ಉಲ್ಲಾಸದಿಂದ ನಿರಂತರ ದೂರೀಕೃತವಾದ ಸಕಲ ದೋಷಗಳೆಂಬ ಕತ್ತಲೆಯುಳ್ಳ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದವುಗಳನ್ನು ಮಾಡುವ ಸ್ವಭಾವ ದೇಹವುಳ್ಳ ಸಕಲ ಸ್ಮೃತಿ ಸ್ಮೃತಿಗಳ ಅಂತರಂಗದಿಂದ ಪ್ರಕಾಶಿತನಾದ ಲಕ್ಷ್ಮೀ ದೇವಿಯ ಕಥೆಯನ್ನು ಶ್ರೀಮನ್ ನಾರಾಯಣನಿಗೆ ನಮಸ್ಕಾರಗಳು. ಇರಬಹುದು. ಛೇ, ಎಂತ ಗೌರವ ಅಪರಾಧವಾಯಿತು ನನ್ನಿಂದ. ಆಡಬಾರದ ಮಾತನಾಡಿ ತಮ್ಮ ಯೋಗ್ಯತೆ ತಿಳಿಯದೆ ತಮಗೆ ತುಂಬಾ ಅವಮಾನ ಮಾಡಿದೆ. ಕ್ಷಮಿಸಿ ಬಿಡಿ ನನ್ನನ್ನು ಗುರುಗಳೇ. ಇಂತಹ ಶಬ್ದಕ್ಕೆ ಅನುವಾದ ಮಾಡುವಂತಹ ಯೋಗ್ಯತೆ ಯಾರಿಗೆ ಅಧ್ಯಯನ ಮಾಡಿದೆ? ಯಾರು ನಿನ್ನ ಗುರುಗಳು? ಆ ಗುರುಗಳು ಮಹಾನುಭಾವರೇ ಇರಬೇಕು.
ಅಯ್ಯೋ, ನಾನೊಬ್ಬ ಕೇವಲ ನೀರು ಹೊರುವ ವ್ಯಕ್ತಿ ಸ್ವಾಮಿ. ನನಗೆ ಏನೋ ಗೊತ್ತಿಲ್ಲ, ನನ್ನನ್ನು ಏನೋ ಕೇಳ್ತಾ ಇದ್ದೆ, ನನ್ನನ್ನು ಸುಮ್ಮನೆ ಬಿಟ್ಟು ಬಿಡಿ. ಇಲ್ಲಿಯವರೆಗೂ ಸರಿಯಾಗಿ ಅನುವಾದ ಮಾಡಿದ್ದು ಸುಳ್ಳೇನು? ನೋಡಿ, ಈ ನನ್ನ ಗುರುಗಳಿದ್ದಾರಲ್ಲ, ಈ ವಿಜಯದಾಸರೆಂಬ ಗುರುಗಳು, ಇವರು ನನ್ನ ತಲೆಯ ಮೇಲೆ ಕೈ ಇಟ್ಟ ತಕ್ಷಣ ನನ್ನ ಮೈಯಲ್ಲಿ ವಿಷ್ಣು ಸಂಸಾರ ಆದ ಹಾಗಾಯಿತು. ದೇವರಾಣೆಗೂ ನಾನು ಏನು ನುಡಿದನೋ ನನಗೊಂದು ಗೊತ್ತಿಲ್ಲ. ದಯವಿಟ್ಟು ಅದೇನು ಕೇಳಬೇಕಾಗಿದೆಯೋ ಈ ನಮ್ಮ ಗುರುಗಳನ್ನೇ ಕೇಳಿಕೊಳ್ಳಿ, ನನ್ನನ್ನು ಬಿಟ್ಟು ಬಿಡಪ್ಪ. ದಾಸಪ್ಪ ಅಂತ ಯಾವ ಊರಿಂದ ಬಂದಿದ್ದು? ನಾವು ಚೀಕಲಪುರದಿಂದ ಬಂದಿದ್ದೇವೆ. ಹಾಗಾದರೆ ತಾವು ವಿಜಯದಾಸರೇ? ಎಲ್ಲರೂ ಕೂಡ ಕೂಸಿ ಮಗ ದಾಸ ಅಂತ ಕರೀತಾರೆ. ಹೇ ಭಗವಂತ, ಎಂತಹ ಅಪರಾಧ ಆಯಿತು! ಭಗವದ್ ಭಕ್ತರು ಅಪರೋಕ್ಷ ಜ್ಞಾನಿಗಳು ಆದಂತಹ ಇವರನ್ನ ನನ್ನ ಅಜ್ಞಾನದಿಂದ ಅವಮಾನ ಮಾಡಿದೆ. ಘನಘೋರ ಅಪರಾಧವಾಯಿತು. ನನ್ನ ಕಡೆ ಆದಂತಹ ಘೋರ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕ್ಷಮಿಸಿ ಉತ್ತರಿಸಬೇಕು. ಹಾಗೆಲ್ಲ ಮಾತನಾಡಬೇಡಿ ಆಚಾರ್ಯರೇ. ಎಲ್ಲವೂ ಭಗವಂತನ ಸಂಕಲ್ಪದಂತೆ ನಡೆಯುತ್ತದೆ. ನಾವು ನಿಮಿತ್ತ ಮಾತ್ರ ಇದ್ದೇವೆ. ಇಷ್ಟು ದಿನ ನಾನು ನನ್ನ ಅಹಂಕಾರದಿಂದ ಬೀಗುತ್ತಿದ್ದೆ, ಎಂದು ಮೆರೆಯುತ್ತಿದ್ದೆ. ನನ್ನ ಕಣ್ಣನ್ನು ವಿದ್ಯಾ ವಿನಯೇನ ಶೋಭತೆ. ಎಷ್ಟು ವಿದ್ಯೆ ಗಳಿಸಿದರೇನು, ವಿನಯ ಇಲ್ಲದಂತ ವಿದ್ಯೆಗೆ ಧಿಕ್ಕಾರ, ಧಿಕ್ಕಾರ. ಈ ರೀತಿ ಮಾತನಾಡಬೇಡಿ ಆಚಾರ್ಯರೇ. ಎಲ್ಲವೂ ಕೂಡ ಭಗವಂತನ ಸಂಕಲ್ಪದಂತೆ ನಡೆಯುತ್ತದೆ. ನೀವೇನು ಕೃತಿಗೆಡುವ ಅವಶ್ಯಕತೆ ಇಲ್ಲ ಆಚಾರ್ಯರೇ. ಆಗಲಿ ಗುರುಗಳೇ, ತಮ್ಮ ಮಾರ್ಗದರ್ಶನದಲ್ಲಿಯೇ ಸಾಧನೆಗೆ ಇವೆ. ಇದರಿಗೆ ದಾಸರಿಗೆ ಕೊಟ್ಟು ಅನುಗ್ರಹಿಸಬೇಕು. ಆಯಿತು ಆಚಾರ್ಯರೇ, ತಮಗೆ ದಾಸ ದೀಕ್ಷೆಯನ್ನ ಕೊಡುತ್ತೇನೆ. ನಾಳೆ ಬೆಳಗ್ಗೆ ಎದ್ದು ಹನುಮಂತ ದೇವರ ದೇವಸ್ಥಾನದ ಹತ್ತಿರ ಬರ್ರಿ. ಅಲ್ಲಿ ಸ್ನಾನ ಸಂಧ್ಯಾವಂದನೆ ಮುಗಿಸಿಕೊಂಡು ನೀವು ಸಿದ್ಧರಾಗಬೇಕು. ನಿಮಗೆ ನಾನು ದಾಸ ದೀಕ್ಷೆಯನ್ನು ಪ್ರದಾನ ಮಾಡುತ್ತೇನೆ. ವ್ಯಾಸವಿಠಲ ಅಂತ ಹೇಳಿ ನಿಮಗೆ ಅಂಕಿತವನ್ನು ಕೊಡುತ್ತೇನೆ. ವ್ಯಾಸವಿಠಲರೇ, ನೀವು ಮಾಡುವಂತಹ ಕೃತಿ ಭಗವಂತನ ಧ್ಯಾನಕ್ಕಾಗಿಯೇ ಸೀಮಿತವಾಗಿರಬೇಕು. ವ್ಯಾಸವಿಠಲರೇ, ನೀವು ದಾಸ ಪರಂಪರೆಯಲ್ಲಿ ಪ್ರಖ್ಯಾತವಾದ ದಾಸರಾಗಲಿ ಅಂತ ಹೇಳಿ ನಾನು ಆಶೀರ್ವಾದವನ್ನು ಮಾಡುತ್ತೇನೆ. ತಮ್ಮ ಆಜ್ಞೆ ಅನುಸಾರ ಶಿರಸಾ ವಹಿಸಿ ಭಗವಂತನ ನಾಮಸ್ಮರಣೆಯನ್ನ ಸದಾ ಸರ್ವದಾ ಮಾಡುತ್ತಾ ಸಾಧನೆಗೆ. ವ್ಯಾಸವಿಠಲರೇ, ಒಂದು ವಿಷಯ ಜ್ಞಾಪಕದಲ್ಲಿರಲಿ. ನಿಮಗೆ ದಾಸ ದೀಕ್ಷೆಯನ್ನ ನೀಡಿದ ಮೇಲೆ ನಿಮ್ಮಿಂದ ರಚನೆಯಾಗುವಂತಹ ಕೃತಿಗಳು ಮಧ್ವಂತ ಪ್ರಚಾರಕ್ಕಾಗೆಂದೇ ಸೀಮಿತವಾಗಿರಬೇಕು. ಶ್ರುತಿಗೆ ಅಪ್ರಾಮಾಣ್ಯ ಬಾರದಂತೆ, ಶ್ರುತಿಯೊಳಗೆ ಸುಜನರಿಗೆ ಹಿತವಾಗುವಂತೆ, ಯಾವುದೇ ದೋಷ ಇಲ್ಲದಂತೆ ಭಗವಂತನ ತತ್ವಗಳನ್ನ, ಭಗವಂತನ ಉಪದೇಶಗಳನ್ನ ಮನಮುಟ್ಟುವಂತೆ ಇರಬೇಕು. ಮಧ್ವಮತಕ್ಕೆ ಧಕ್ಕೆಯಾಗದಂತೆ ನಿಮ್ಮಿಂದ ಎಲ್ಲ ಗೀತೆಗಳು ರಚನೆಯಾಗಲಿ. ವ್ಯಾಸವಿಠಲರೇ, ಅಪ್ಪಣೆ ಗುರುಗಳೇ. ಇಂದು ನಾನು ಧನ್ಯನಾದೆ. ನನ್ನ ಜೀವನ ತಮ್ಮಿಂದ ಪಾವನವಾಯಿತು. ವ್ಯಾಸವಿಠಲರೇ, ಇಂದಿನಿಂದಲೇ ನಿಮ್ಮ ದಾಸ ಪ್ರವೃತ್ತಿ ಪ್ರಾರಂಭವಾಗಲಿ. ಇಂದಿನಿಂದ ನಿಮ್ಮ ಬಾಯಿಯಿಂದ ಹೊರಬರುವ ಚೊಚ್ಚಲ ಕೃತಿ ಇಡೀ ಮಧ್ವ ಭಜನಾ ಮಂಡಳಿಗಳಲ್ಲಿ ಹಾಡುವಂತಹ ಸಂಪ್ರದಾಯ ಬೆಳೆಯಲಿ. ಪ್ರಾರಂಭ ಮಾಡಿ ವ್ಯಾಸವಿಠಲರೇ. ಶರಣ ಜನರ ಸಂತಾನ ಸಿರಿ ಪಾಂಡುರಂಗ, ಜಯ ನಂಬಿದ ಹೃದಯ ಮಂಟಪದೋ ಪರಿಶೋಭಿಸುತ್ತರು. ಶರಣ ಜನರ ಸಂಸಾರ
ಧರ್ಮ